ಬನ್ನಿ. ಅಯ್ಯೋ ಯಪ್ಪ, ಅಯ್ಯೋ ಅಯ್ಯೋ ನನ್ ಸೊಂಟ ಹೋಯ್ತಲ್ಲಪ್ಪ, ಅಯ್ಯಪ್ಪ ಅಯ್ಯೋ ನನ್ ಸೊಂಟ ಹೋಯ್ತಲ್ಲಪ್ಪ, ಅಪ್ಪಪ್ಪ ಅಯ್ಯೋ ನನ್ ಸೊಂಟ ಹೋಯ್ತಲ್ಲಪ್ಪ, ಅಯ್ಯಪ್ಪ. ನಮಸ್ಕಾರ. ಇಲ್ಲಿ ಏನ್ ಮಾಡ್ತಾ ಇದೀಯ ಅಕ್ಕ? ಎಲ್ಲ ನಿನ್ ಮಗಲ್ ಪ್ರತಾಪ ಕಣು. ಅಯ್ಯೋ ಅಪ್ಪಪ್ಪ, ತಾಯಿ ಇಲ್ಲದ ಮಕ್ಳು ಅಂತ ಮುದ್ದು ಮಾಡಿ ಬೆಳೆಸ್ದೆ, ಅದನ್ನ ಅನುಭವಿಸ್ತಾ ಇದ್ದೀನಲ್ಲಪ್ಪ. ಎಲ್ಲಿದ್ದಾಳ ಅವಳು? ಅಯ್ಯೋ ಅಲ್ಲಿದ್ದಾಳ ನೋಡು. ನೋಡಪ್ಪ, ಈ ಮಕ್ಕಳಿಗೆ ತಂದೆನೂ ನೀನೆ, ತಾಯಿಯೂ ನೀನೆ, ನೀನೇ ಸ್ನಾನ ಮಾಡ್ಸಪ್ಪ. ಅಯ್ಯೋ ಇವನೇನ್ ಫಜೀತಿ ಮಾಡ್ಕೊಂಡಿದಾನೋ? ಲೋ 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 ಅಮರ್, ನನಗೆ ಪ್ರೀತಿಯಿಂದ ಸ್ನಾನ ಮಾಡಿಸ್ತಾ ಇದಾರೆ. ಪಪ್ಪ ನನ್ ಚಟ್ಟಿ ಹಾಕು, ನಿಂಗೆ ಅನಿ ಮೇಲೇನೆ ಪ್ರೀತಿ ಜಾಸ್ತಿ, ನಂಗೆ ಅಮ್ಮ ಆದ್ರೂ ಇರ್ಬಾರ್ದಾಯ್ತಾ? ಪಪ್ಪ ಬರ್ತೀಯ ಇಲ್ವೋ? ಪಪ್ಪ ಬರ್ತೀಯ ಇಲ್ವೋ? ಬಂದ ಕಣೋ. ಏನೋ ಇದು ನಿನ್ನ ಅವತಾರ ಅಲ್ವೋ? ನೀನ್ ಅವನು ಸ್ನಾನ ಮಾಡಿಸ್ಯೋ ಇಲ್ಲ ಅವಳು ನಿನ್ನ ನೀರ್ಲೇನೆ ಹಾಕದ್ಲ? ನಾನೇನ್ ಮಾಡ್ಲಿ ಅಕ್ಕ, ಈ ಮಕ್ಳ ಕೈಯಲ್ಲಿ ನಾನೇ ಸಿಕ್ಕಾಕೊಂಡ್ಬಿಟ್ಟಿದ್ದೀನಲ್ಲ. ಸರಿ ಸರಿ, ಟಿಫನ್ ಆರೋಗ್ತಾ ಇದೆ, ಬೇಗ ಅಪ್ಪ ಮಕ್ಕಳು ರೆಡಿ ಆಗಿ ಬನ್ನಿ, ಬೇಗ ಬನ್ನಿ. ಎಲ್ಲಿದೀಯಾ? ಚಡ್ಡಿ ಎಲ್ಲಿದೆ? ತಂದೆ. ಚೇಷ್ಟೆ ಮಾಡ್ತಾ ಸುಮ್ಮನೆ ಕೂತ್ಕೋತೀರಾ? ಬಡಿಸಿ ಬಿಟ್ರಿ. ಏನು ಮಕ್ಕಳು? ಸಾಕು, ಕೊಡು. ಸಾಂಬಾರ್ ಕೊಡಿ. ಅಮರ್, ಅನಿ ಎಸಿಲಿ ಬಿಡಿ ರಾಯ್ರೆ, ನಾನು ಹೋದ್ ಜನ್ಮದಲ್ಲಿ ಕ್ರಿಕೆಟ್ ಪ್ಲೇಯರ್ ಆಗಿದ್ದೆ. ಕ್ಯಾಚ್ ಹಿಡಿದು ಅಭ್ಯಾಸ ಇಷ್ಟು ವರ್ಷ ಆಯ್ತು ರಾಯ್ರೆ. ಈ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅನ್ನೋದೇ ನನಗೆ ಅರ್ಥ ಆಗ್ಲಿಲ್ಲ. ಬಿಡು, ಎದ್ದೇಳು ಅನಿ, ಬಾ ನಡಿ ನಡಿ, ಸ್ಕೂಲಿಗೆ ಹೋಗೋಣ. ಮುದ್ದು ಮಾಡಿ ಜಾಸ್ತಿ ಆಗಿದೆ ನಿಮ್ಗೆ. ಅಬ್ಬಬ್ಬಾ, ಏನು ಮಕ್ಕಳು? ನನಗಿರೋ ಡಬಲ್ ಹೆಂಡತಿ ಡಜನ್ ಮಕ್ಕಳು ಬೇಕಾದ್ರೆ ಸುಧಾರಿಸಿನ ತಾಯಿ, ಆದ್ರೆ ಈ ಎರಡು ಮಕ್ಕಳು ನನ್ನ ಬುಗುರಿ ಆಡಿಸ್ದಾಗ ಆಡ್ತಾರಲ್ಲ. ಏನ್ ಮಾಡೋದು? ತಾಯಿ ಇಲ್ಲದ ಮಕ್ಕಳು, ಲಂಗಿಲ್ಲ ಲಗಾಮಿಲ್ಲ. ಅಯ್ಯೋ, ನಿಮ್ ಮುಖ ನೋಡಕ್ಕಾಗಲ್ಲ, ಹೋಗಿ ಮುಖ ತೊಳ್ಕೊಳ್ಳಿ ಬಿಟ್ರೆ. ಮುಖ ಏನು ಮೈಯ ತೊಳ್ಕೋಬೇಕು. ಬರ್ತೀನಿ, ಹೋಗಿ ಹೋಗಿ. ನರಸಿಂಹ, ಎಸ್ ಮಿಸ್. ಸೌಮ್ಯ, ಎಸ್ ಮಿಸ್. ಅಮರ್, ಎಸ್ ಮಿಸ್. ಅನಿತಾ, ಎಸ್ ಮಿಸ್. ವಿನೋದ್, ಎಸ್ ಮಿಸ್. ಗಾಯತ್ರಿ, ಎಸ್ ಮಿಸ್. ರೂಪಾ, ಎಸ್ ಮಿಸ್. ಮಲ್ಲೇಶ್, ಎಸ್ ಮಿಸ್. ಆರ್ತಿ, ಎಸ್ ಮಿಸ್. ಸುಧೀಂದ್ರ, ಎಸ್ ಮಿಸ್. ಸುಧೀಂದ್ರ, ನೀನ್ 2 ತಿಂಗಳಿಂದ ಫೀಸ್ ಕಟ್ಟಿಲ್ಲ. ಹೆಡ್ ಮಿಸ್ಟ್ರೆಸ್ ಹೇಳಿದ್ದಾರೆ ನಿನ್ನ ಕ್ಲಾಸಿಗೆ ಸೇರಿಸಬಾರಂತ. ಹೊರಗೆ ಹೋಗು. ಬೇಡಿ ಮಿಸ್, ನಂಗೆ ಕ್ಲಾಸಿಂದ ಆಚೆ ಕಳಿಸ್ಬೇಡಿ. ಮತ್ ಫೀಸ್ ಯಾಕೆ ಕಟ್ಲಿಲ್ಲ? ನಿಮ್ ತಂದೆಗೆ ಹೇಳಿ ತಗೊಂಡ್ ಬಂದ್ಬಿಡು. ನನಗ್ ತಂದೆನೂ ಇಲ್ಲ ತಾಯಿನೂ ಇಲ್ಲ ಮಿಸ್. ಮಾವ ಸಹಿತ ಈ ತಿಂಗಳು ದುಡ್ಡು ಕಳಿಸ್ಲಿಲ್ಲ. ಏ ಅಮ್ಮ, ನಿನ್ನ ಹತ್ರ ಎಷ್ಟಿದೆ ದುಡ್ಡು? ನನ್ನ ಹತ್ರ 10 ಇದೆ. ನನ್ನ ಹತ್ರ 20 ಇದೆ. ತಗೋ, ಮಿಸ್ಸಿಗೆ ಕೊಡು. ಮಿಸ್, ಈ ದುಡ್ಡು ತಗೊಳ್ಳಿ ಮಿಸ್, ಅವನ್ ಫೀಸು. ಪಾಪ, ನಮಗೆ ಪಪ್ಪನಾದ್ರೂ ಇದ್ದಾರೆ, ಸುದಿಗೆ ಅಮ್ಮನೂ ಇಲ್ಲ ಅಪ್ಪನೂ ಇಲ್ಲ. ದಯವಿಟ್ಟು ಅವನ ಕ್ಲಾಸಿಂದ ಆಚೆ ಕಳಿಸ್ಬಿಡಿ ಮಿಸ್. ಆಗ್ಲಿ ಅಮರ್. ಅಮರ್, ನಿಮ್ ತಂದೆ ಹಾಗೇನೆ ಪರೋಪಕಾರಿಯಾಗಿರೋದು ತುಂಬಾ ಸಂತೋಷ. ಸುಧಿ, ಮಿಸ್, ಈ ದುಡ್ಡನ್ನ ಆಫೀಸಿಗೆ ಕಟ್ಟಿ ಬೇಗ ಕ್ಲಾಸಿಗೆ ಬಾ. ಹೋಗು. ಸರಿ ಮಿಸ್. ಬಹಳ ಲೇಟ್ ಆಗಿ ಬಂದ? ಇಲ್ಲ ಯಜಮಾನ್ರೆ, ಮುಹೂರ್ತ ಟೈಮ್ಗೆ ಸರಿಯಾಗಿ ಬಂದ್ರಿ. ನೀವೆಲ್ಲ ಕೂತ್ಕೊಳ್ಳಿ.
ಮದುವೆಗಳನ್ನೆಲ್ಲ ಚೆನ್ನಾಗಿ ಮಾಡಿದ್ವಿ. 10 ಮದುವೆಗಳನ್ನು ಮಾಡಿ ಪುಣ್ಯ ಕಟ್ಕೊಂಡ್ರಿ. ನಿಮ್ ಮನ್ಸು ಬಹಳ ದೊಡ್ಡದು ಯಜಮಾನ್ರಿ. ಎಷ್ಟು ನಿಟ್ಟಿನಲ್ಲಿ ಕೆಲಸ ಮಾಡೋರ್ನೆಲ್ಲ ಪ್ರೀತಿಯಿಂದ ಮಕ್ಕಳ ತರ ನೋಡ್ಕೋತಿದ್ರಿ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿಲ್ಲ. ಹೀಗೆ 100 ವರ್ಷ ಒಳ್ಳೆ ಕೆಲಸ ಮಾಡ್ತಾ ಬಾಳಿ. ನೀವು ಚೆನ್ನಾಗಿದ್ರೆ ಅಷ್ಟೇ ನನ್ ಸಾಕು. ಅದೇ ನನ್ ಸಂತೋಷ. ಬರ್ಲಾ? ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಭಟ್ರೆ, ಕಾಫಿ ತಗೊಂಬನ್ನಿ. ಏನ್ ಮಹೇಶು, ಮದ್ವೆ ಮಾಡ್ಸಾಯ್ತಾ? ಆಯ್ತಕ್ಕ. ಊರ್ಗೆಲ್ಲ ಮದ್ವೆ ಮಾಡಿ ಪುಣ್ಯ ಕಟ್ಕೊಂಡೆ. ಆದ್ರೆ ನೀನು ನಾನೇನಕ್ಕ? ನೋಡು ಮಹೇಶು, ತಾಯಿಲ ತಬ್ಲಿ ಮಕ್ಕಳು ಅಮ್ಮ ಬೇಕು ಅಂತ ಹಂಬಲಿಸ್ತೀವಿ. ಅಮ್ಮನ ಪ್ರೀತಿ ಇಲ್ದೆ ಮಕ್ಕಳು ಬೆಳಿಬೇಕೇನು? ನೋಡಪ್ಪ, ನಿನಗಿನ್ನು ಪ್ರಾಯದ ವಯಸ್ಸು, ಒಂಟಿಯಾಗಿರ್ಬೇಕು ಅನ್ಕೊಂಡಿದ್ಯೇನು? ಸ್ವಲ್ಪ ಯೋಚನೆ ಮಾಡಿ ನೋಡು. ಊರ್ಗುಪ್ಕಾರ ಮಾಡೋ ಉತ್ಸಾಹದಲ್ಲಿ ಮನೇನ ಮರಿಬೇಡಪ್ಪ. ಆಗಲ್ಲಕ್ಕ. ದೊಡ್ಡಮ್ಮರು ಹೇಳೋದು 100ಕ್ಕೆ 200 ಮಾತು ನಿಜ ರಾಯ್ರೆ. ನಾವೆಲ್ಲ ಇದ್ರು ಮಕ್ಕಳಿಗೆ ತಾಯಿ ಇದ್ದಾಗಿರುತ್ತೆ. ಹಿರಿಯರು ಹೇಳಿಲ್ವೇ, ಮರಕ್ ಹಣ್ಣು ಮನುಷ್ಯರ ಕಣ್ಣು, ಮನೆಗೆ ಹೆಣ್ಣು ಇದ್ರೇನೇ ಲಕ್ಷಣ. ಮರದಿಲ್ಲಿನ ಮನೆ ಒಂದು ಮನೆ ಅನ್ಸ್ಕೊಳುತ್ತಾ? ಉಪ್ಪಿಲ್ಲದ ಊಟ ಇದ್ದ ಹಾಗೆ. ನೋಡಿ, ನಾನ್ ಡಬಲ್ ಹೆಂಡತಿ ಕಟ್ಕೊಂಡು ಡಜನ್ ಮಕ್ಕಳು ತಂದೆಯಾಗಿ ಅನುಭವದಿಂದ ಹೇಳ್ತಾ ಇದ್ದೀನಿ. ತಾವು ದೊಡ್ಡ ಮನಸ್ಸು ಮಾಡಬೇಕು ರಾಯ್ರೆ. ಕಾಫಿ ಆರೋಗುತ್ತೆ. ಬಿಸಿ ಇದ್ದಾಗ ರುಚಿ ನೋಡಿದ್ರೇನೆ ಚೆನ್ನ. ಪ್ರಾಯ ಬಿಸಿಲು ಹೀಗೆ ರಾಯ್ರೆ. ಕುಡೀರಿ. ಅರೆ ಅಮರ್, ಅನಿ, ಇನ್ನೂ ಇಲ್ಲೇ ಇದ್ದೀರಾ? ಮನೆಗೆ ಹೋಗಲ್ವಾ? ಇಲ್ಲ ಮಿಸ್, ಇವತ್ತು ಯಾಕೋ ನಮ್ಮ ಪಪ್ಪ ಬರ್ಲಿಲ್ಲ ಮಿಸ್ ನಮ್ಮನ್ನ ಕರ್ಕೊಂಡು ಹೋಗೋಕೆ. ಪಪ್ಪ ನಮ್ಮನ್ನ ಮರ್ತೇ ಬಿಟ್ಟಿದಾರೋ ಏನೋ ಮಿಸ್. ಛೇಚೆ, ಹಾಗನ್ಬಾರ್ದು. ಯಾರಾದ್ರೂ ಮಕ್ಕಳನ್ನ ಮರೀತಾರಾ? ಇನ್ ಕಾದಿದ್ ಸಾಕು, ನಾನ್ ಬಿಡ್ತೀನಿ. ಬನ್ನಿ, ಬ್ಯಾಗ್ ತಗೋ. ಸರಿ ಮಿಸ್. ಬನ್ನಿ ಹೋಗೋಣ. ಅಕ್ಕ, ಮಕ್ಕಳಲ್ಲಿ ಇಲ್ಲಿದಾರ? ಇವತ್ತು ಎಸ್ಟೇಟ್ ಅಲ್ಲಿ ತುಂಬಾ ಕೆಲಸ ಇತ್ತು, ಸ್ಕೂಲಿಗೆ ಹೋಗಕ್ಕೆ ಆಗ್ಲಿಲ್ಲ. ಇವನ್ ಯಾರು ಕರ್ಕೊಂಡ್ ಬಂದ್ರು? ನಮಸ್ತೆ. ನಮಸ್ತೆ ಮಿಸ್ ದೀಪಾ. ಈದ್ ಮಕ್ಕಳಿಗೆ ಜ್ಞಾಪಕಕ್ಕೆ ಬಂತ? ಇಲ್ಲ, ಎಸ್ಟೇಟ್ ಅಲ್ಲಿ ಸ್ವಲ್ಪ ಕೆಲಸ ಇತ್ತು. ಇರಬಹುದು, ಆದ್ರೆ ತಾಯಿ ಇಲ್ಲದ ಮಕ್ಕಳಿಗೆ ತಂದೆ ತಾಯಿ ಎರಡೂ ಆಗೋದು ಇನ್ನೂ ಮುಖ್ಯವಾದ ಕೆಲಸ. ಕರೆಕ್ಟ್ ಮಿಸ್ ನೀವ್ ಹೇಳಿದ್ದು. ಪಪ್ಪ, ನೀವಂತೂ ಒಂದು ಅಮ್ಮನ್ ತರ್ದಿಲ್ಲ. ಇನ್ಮೇಲೆ ಮನೆಗೆ ಮಿಸ್ ಜೊತೆಗೆ ಬರ್ತೀವಿ. ಪಪ್ಪ, ನಮ್ಮ ಮಿಸ್ ಜೊತೆ ಅತ್ತಿ ನಮ್ಗೆ ಅಮ್ಮ ಇಲ್ಲ ಅನ್ಸೋದೇ ಇಲ್ಲ. ಇನ್ಮೇಲೆ ದಿನ ನಮ್ ಜೊತೆನೆ ಬಂದ್ಬಿಡಿ ಮಿಸ್. ಬನ್ನಿ, ಒಳ್ಳೆ ಮಕ್ಕಳು. ಆಗ್ಲೇ ಕೂತು ಬಿಟ್ಟಿದ್ದೀರಾ? ರೀ ಭಟ್ರೆ, ಏನ್ ಪಲ್ಯ ಮಾಡಿದ್ರೆ? ನಿಮ್ಗೆ ಇಷ್ಟವಾಗದೆ ಮಾಡಿದೀನಿ, ಬೀಟ್ರೋಟ್ ಪಲ್ಯ. ಅಮ್ಮ ಮಾಡ್ತಿದ್ರಲ್ಲ ಆಲೂಗಡ್ಡೆ ಪಲ್ಯ, ಅದನ್ನ ಯಾಕ್ರಿ ಮಾಡ್ಲಿಲ್ಲ? ನಾನೇ ನಿಮ್ಮ ಅಮ್ಮ ಅಲ್ವಲ್ಲ? ನಿಮ್ಮ ಅಮ್ಮ ಮಾಡ್ತಿದ್ದ ಆಲೂಗಡ್ಡೆ ಪಲ್ಯಕ್ಕಿಂತಲೂ ಚೆನ್ನಾಗಿದೆ. ರೀ ಭಟ್ರೆ, ನಮ್ಮ ಅಮ್ಮ ಮಾಡ್ತಿದ್ದ ಆಲೂಗಡ್ಡೆ ಪಲ್ಯಕ್ಕಿಂತಲೂ ಚೆನ್ನಾಗಿ ಮಾಡಿದ್ರ. ತಿಂದ್ ನೋಡಿ, ಗೊತ್ತಾಗುತ್ತೆ. ಸುಮ್ನೆ ಕೂತ್ಕೊಂಡ್ರೆ ಊಟ ಮಾಡೋದು ಹೇಗಂತಿ? ತರಹಟೆ ಮಾಡ್ಬೇಡ. ನೋಡಿ ತಾಯಿ, ನನ್ ಡಬಲ್ ಹೆಂಡತಿ ಡಜನ್ ಮಕ್ಕಳು ಇದುವರೆಗಾಯ್ತು. ಒಬ್ರಾದ್ರೂ ಒಂದಿನಕ್ಕೂ ನನ್ ಜುಟ್ಟು ಅಂತ ಅಂಟೆಗೆ ಬಂದಿಲ್ಲ. ಇವ್ರು ನೋಡಿ. ಭಟ್ರೆ, ಊಟ ಬಡಿಸಿ. ಊಟ ಮಾಡ. ತರಹಟೆ ಮಾಡಿದ್ರೆ ಓಹೋ. ಏ ಹುಡುಗ್ರ, ಪಲ್ಯ ಚೆನ್ನಾಗಿದೆ, ತಿನ್ರೋ. ಇದು ಒಂದ್ ಪಲ್ಯನಾ? ರೀ ಭಟ್ರೆ, ನೀವು ಮುಂಚೆ ಹಾಸ್ಪಿಟ್ಲಲ್ಲಿ ಅಡಿಗೆ ಮಾಡ್ತಾ ಇದ್ರಾ? ಅಡಿಗೆ ಮಾಡ್ತಿರ್ಲಪ್ಪ, ಊಟ ಮಾಡ್ತಿದ್ದೆ. ಅಮರ್, ಅನಿ, ಹೋಗಿ ಆಂಟಿ, ಯಾರಿಗ್ ಬೇಕಿ ಊಟ? ನಮ್ಮಮ್ಮ ಇದ್ದೀರ ಎಷ್ಟ್ ಚೆನ್ನಾಗ್ ಮಾಡೋರು. ಹೌದು, ನಮ್ಮ ಅಮ್ಮನ್ ಕೈ ತುತ್ತೆ ಚೆನ್ನ, ನಮ್ಮ ಅಮ್ಮನ ಅಡಿಗೆನೇ ಚೆನ್ನ. ಈ ಹಾಳು ಊಟ ಯಾರಿಗ್ ಬೇಕು? ಓ ತಿನ್ರೋ. ಏ ಊಟ ಮಾಡಿದ್ರೆ ಬಿಟ್ರೆ ಬಿಡಿ. ತಿಂದ್ರೆ ತಿನ್ಲಿ, ಇಲ್ದ್ರೆ ಬಿಡ್ಲಿ. ಒಂದ್ ಹೊತ್ತು ಉಪವಾಸ ಇದ್ರೆ ತಿಳಿಯುತ್ತೆ. ಅಡಿ ತಾಯಿ. ಅಬ್ಬಬ್ಬ, ಏನ್ ಹುಡುಗರು, ಸಾಕಾಗೋಯ್ತು. ಅಮ್ಮನ್ ಕೈ ತುತ್ಬೇಕು. ಅನಿ, ತುಂಬಾ ಹೊಟ್ಟೆ ಹಸಿತಾ ಇದೆ. ನಿಂಗೆ ಹೊಟ್ಟೆಲಿ ತಾಳ ಆಗ್ತಿದೆ. ಆಂಟಿನೂ ಭಟ್ರು ಹೊಟ್ಟೋದ್ರಲ್ಲ, ಅಮ್ಮ ಇದ್ದಿದ್ರಾಗ ಹೋಗ್ತಿಲ್ಲ. ನಮ್ಮಿಬ್ಬರನ್ನು ಮುದ್ ಮಾಡಿ ಉಪಚಾರ ಮಾಡಿ ತಿನ್ನಿಸ್ತಿದ್ಲು. ಅದಕ್ಕೆ ಅಮ್ಮ ಇರ್ಬೇಕು ಅನ್ನೋದು. ಅಮರ್, ಅನಿ, ಓ ಅಮರ್, ಈಗ ಊಟ ಮಾಡದೆ ಯಾರಾದ್ರೂ ಇರ್ತಾರ? ನೋಡು, ನಾನೇ ಅನ್ನ ಕಲ್ಸ್ಕೊಡ್ತೀನಿ, ಮತ್ ಕೈ ತುತ್ತು ಹಾಕ್ತೀನಿ.
ನೀವು ಊಟ ಮಾಡದೆ ಹೋದ್ರೆ ನಾನು ಊಟ ಮಾಡ್ತಿದ್ನಾ? ನಿಮ್ಮ ಅಮ್ಮ ಇದ್ದಿದ್ರೆ ಊಟ ಮಾಡ್ತಿದ್ಲಾ? ಇಲ್ಲ ತಾನೆ? ಮತ್ ಒಳ್ಳೆ ಮಕ್ಳ ತರ ಊಟ ಮಾಡ್ಬಿಡ್ಬೇಕು. ಆನು ಹಾಗೆ, ಮತ್ತಿದು ಹಾಗೆ, ಮತ್ತಿದು ಅಮರ್ ರಾಜನಿಗೆ, ಮತ್ತಿದ್ ಯಾರಿಗೆ ಹೇಳು? ರಾಣಿ ಅನಿತಾಗೆ. ಮತ್ತಿದ್ ಸ್ವಲ್ಪ ಹಾಗೆ, ಮತ್ತಿದು ಸ್ವಲ್ಪ ಅಯ್ಯಯ್ಯೋ ಹಾಗೆ ಹೋಯ್ತಲ್ಲ. ಆ ಕಾಗೆ ಕತೆ ಗೊತ್ತಾ ನಿಮ್ಗೆ? ಒಂದ್ ಕಾಗೆ ಇತ್ತಂತೆ ಒಂದ್ ಊರಲ್ಲಿ. ಮೆಲ್ಲಗೆ 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 ಬಾರಮ್ಮ, ನಿಧಿರಾ ದೇವಿಯೇ ಬಾರಮ್ಮ, ಮಲ್ಲಿಗೆ ಹೂವಿನ ಕಂಗಳಿಗೆ ಹಾಯಾದ ನಿಧಿರೆಯ ತಾರಮ್ಮ. ತಾಯಿಯ ಪ್ರೇಮವ ತಿಳಿದಿಲ್ಲ ಇವರಿಗೆ, ಮಾತೆಯ ಮಡಿಲ ಸುಖವಿಲ್ಲ. ತಾಯಿಯ ಪ್ರೇಮವ ತಿಳಿದಿಲ್ಲ ಇವರಿಗೆ, ಮಾತೆಯ ಮಡಿಲ ಸುಖವಿಲ್ಲ. ಆ ತಾಯಿ ನೀನಾಗಬೇಕು, ಆ ಪ್ರೀತಿ ನೀ ತೋರಬೇಕು. ಮೆಲ್ಲಗೆ ಮೆಲ್ಲಗೆ ಬಾರಮ್ಮ, ನಿಧಿರಾ ದೇವಿಯೇ ಬಾರಮ್ಮ, ಮಲ್ಲಿಗೆ ಹೂವಿನ ಕಂಗಳಿಗೆ ಹಾಯಾದ ನಿಧಿರೆಯ ತಾರಮ್ಮ. ಮನಸ್ಸಿನ ಮಕ್ಕಳಿಗೆ ನಗುವೋ ಅಳುವೋ ಅರಗಳಿಗೆ, ಹಾಲಿನ ಮನಸ್ಸಿನ ಮಕ್ಕಳಿಗೆ ನಗುವೋ ಅಳುವೋ ಅರಗಳಿಗೆ, ಅವರಂತೆ ನಾನಾಗಬೇಕು, ಈ ಚಿಂತೆ ನಾನೀಗಬೇಕು. ಮೆಲ್ಲಗೆ ಮೆಲ್ಲಗೆ ಬಾರಮ್ಮ, ನಿಧಿರಾ ದೇವಿಯೇ ಬಾರಮ್ಮ, ಮಲ್ಲಿಗೆ ಹೂವಿನ ಕಂಗಳಿಗೆ ಹಾಯಾದ ನಿಧಿರೆಯ ತಾರಮ್ಮ. ಮನುಜಗೆ ಶಿಕ್ಷೆಯ ನೀ ಕೊಟ್ಟೆ, ಅಂಗೈ ಹೃದಯವ ನೀಟ್ಟೆ. ಮನುಜಗೆ ಶಿಕ್ಷೆಯ ನೀ ಕೊಟ್ಟೆ, ಅಂಗೈ ಹೃದಯವ ನೀಟ್ಟೆ. ಮರೆಯದು ನೆನಪುಗಳಲ್ಲಿ ಮನಸ್ಸಿಗೆ ನೆಮ್ಮದಿ ಇನ್ನೆಲ್ಲಿ. ಮೆಲ್ಲಗೆ ಮೆಲ್ಲಗೆ ಬಾರಮ್ಮ, ನಿಧಿರಾ ದೇವಿಯೇ ಬಾರಮ್ಮ, ಮಲ್ಲಿಗೆ ಹೂವಿನ ಕಂಗಳಿಗೆ ಹಾಯಾದ ನಿಧಿರೆಯ ತಾರಮ್ಮ. ತಾಯಿಯ ಪ್ರೇಮವ ತಿಳಿದಿಲ್ಲ ಇವರಿಗೆ, ಮಾತೆಯ ಮಡಿಲ ಸುಖವಿಲ್ಲ. ತಾಯಿಯ ಪ್ರೇಮವ ತಿಳಿದಿಲ್ಲ ಇವರಿಗೆ, ಮಾತೆಯ ಮಡಿಲ ಸುಖವಿಲ್ಲ. ಆ ತಾಯಿ ನೀನಾಗಬೇಕು, ಆ ಪ್ರೀತಿ ನೀ ತೋರಬೇಕು. ಮೆಲ್ಲಗೆ ಮೆಲ್ಲಗೆ ಬಾರಮ್ಮ, ನಿಧಿರಾ ದೇವಿಯೇ ಬಾರಮ್ಮ, ಮಲ್ಲಿಗೆ ಹೂವಿನ ಕಂಗಳಿಗೆ ಹಾಯಾದ
ನಿದಿರೆಯ ತಾರಮ್ಮ. ಗುಡ್ ಮಾರ್ನಿಂಗ್ ಪಾಪ. ಗುಡ್ ಮಾರ್ನಿಂಗ್. ಪಾಪ 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 ಇವತ್ ಭಾನುವಾರ ಹ್ಮ್. ನನ್ಗೂ ಏನಾದ್ರೂ ಕೆಲಸ ಕೊಡು ಪಾಪ. ಏನ್ ಕೆಲ್ಸ ಮರಿ? ಇದನ್ ಕೊಡು, ನಾನ್ ಕ್ಲೀನ್ ಮಾಡ್ಕೊಡ್ತೀನಿ. ಹಾಯ್ ಕಳ್ಳ, ಇದು ಮಕ್ಕಳಾಡೋ ಪಿಸ್ತೂಲ್ ಅಲ್ಲ, ನಿಜವಾದ ಪಿಸ್ತೂಲು. ಬಹಳ ಅಪಾಯ, ವೆರಿ ಡೇಂಜರಸ್. ಅಷ್ಟು ಡೇಂಜರಸ್ ಆದ್ರೆ ಯಾಕೆ ಪಾಪ ಈ ಪಿಸ್ತೂಲ್ ಇಟ್ಕೊಳೋದು? ಅದು ಆತ್ಮರಕ್ಷಣೆಗೆ ಮರಿ, ಫಾರ್ ಸೆಲ್ಫ್ ಪ್ರೊಟೆಕ್ಷನ್. ನೋಡು, ಪ್ರಾಣಿಗಳು ಅಥವಾ ವೈರಿಗಳು ಎದುರುಗಡೆ ಬರ್ತಾ ಇದ್ರೆ ಒಂದೇ ಒಂದು ಗುಂಡ್ ಇದ್ರ ಒಳಗಡೆ ಹಾಕ್ಬಿಟ್ಟು ಅಂತ ಫೈರ್ ಮಾಡಿದ್ರೆ 100 ಜನ ಒಟ್ಟಿಗೆ ಓಡ್ಬಿಡ್ತಾರೆ, ಗೊತ್ತಾ? ಇದನ್ನ ಮುಟ್ಟಬಾರ್ದು. ನೋಡಿ, ಯು ಟಚ್ ದಿಸ್. ಏನಮ್ಮ, ಆರೋಗ್ಯವಾಗಿದೆಯೇನಮ್ಮ? ಬನ್ನಿ ಕೂತ್ಕೊಳ್ಳಿ. ಆ. ಬನ್ನಿ. ಅರೆ ಸುಮಿತ್ರಾ, ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದೀಯೇ. ನಮ್ಮ ಮಹೇಶ್ ನೋಡಿದ್ರೆ ಕಣ್ ಮುಚ್ಕೊಂಡು ಒಪ್ಕೊಂಡ್ಬಿಡ್ತಾನೆ ಅಲ್ವಾ? ಅಯ್ಯೋ, ನಂಗೆ ಸ್ವಲ್ಪ ಮುಖ ತೋರ್ಸೆ. ಲೇ ಅನಿ, ಅಪ್ಪನ್ ತೋರ್ಸಕ್ಕೆ ಹೆಣ್ ಕರ್ಕೊಂಡ್ ಬಂದಿರಾ ಇದೆ? ಎಲ್ಲ ಆಂಟಿದೆ ಕಿತಾಪತಿ ಇರ್ಬೇಕು. ಭಟ್ರೆ, ತಾಯಿ ಬೇಗ ತಗೊಂಬನ್ನಿ. ತಂದೆ. ತಗೊಳ್ಳಿ, ಪರವಾಗಿಲ್ಲ. ತಗೊಮ್ಮ. ನನ್ ಮಗಳು BSc ಪಾಸ್ ಮಾಡ್ಕೊಂಡಿದ್ರು, ಅಡಿಗೆ ಕೆಲಸದಲ್ಲಿ ತುಂಬಾ ಅಚ್ಚುಕಟ್ಟು. ಹೌದಾ? ಹೌದು. ನೋಡಿ, ನಮ್ಮ ಮಹೇಶುಗೆ 2 ಮಕ್ಳು. ಅವ್ನ್ ಮಕ್ಳು ಅಂದ್ರೆ ಪಂಚ ಪ್ರಾಣ. ಅವ್ರು ಹೇಳಿದ್ದೆ ಈ ಮನೇಲಿ ವೇದವಾಕ್ಯ. ಅವರಿಬ್ಬರಿಗೂ ನಿಮ್ ಮಗಳು ಹಿಡಿಸ್ಬಿಟ್ರೆ ಇವಳು ಸೊಸೆಯಾಗಿ ನಮ್ಮನೆ ಖಂಡಿತ ಬರ್ತಾಳೆ. ಈ ಮನೆ ಸೊಸೆ ಅಷ್ಟೇ ಅಲ್ಲ ಸ್ವಾಮಿ, ನಾಳೆ ಇವ್ರಿಗಾಗೋ ಮಕ್ಕಳ ಜೊತೆ ನಮ್ಮ ಮಕ್ಕಳು ಆಟ ಆಡ್ಕೋಬಹುದು. ಅಯ್ಯೋ ನೋಡಿದ್ರ ಈಗಲೇ ಎಷ್ಟು ನಾಚಿಕೆ. ಅನಿ, ಹಸಿರು ಸೀರೆ ಉಟ್ಕೊಂಡಿರೋಳೇನೆ ನಮ್ಮಮ್ಮ ಆಗೋಳು. ಅವಳು ನಮ್ಮ ಅಜ್ಜಿ ಆದ್ರೆ ಆಗ್ಬೋದು. ಕರೆಕ್ಟು. ಅಲ್ಲೋಡು, ಆಂಟಿ ಆ ಗುಲಾಬಿ ಸೀರೆಗಳ ಹತ್ರ ಕೂತ್ಕೊಂಡು ಪೂಸಿ ಹೊಡಿತಿದ್ದಾರೆ. ಅವಳೇ ಇರ್ಬೇಕು. ನೋಡ್ಯಾನಿ ನಮ್ಮಮ್ಮ ಆಗೋಳ್ನ. ಈ ಅಮ್ಮ ನಮಗ್ ಬೇಡ. ಪಪ್ಪ ಬರಕ್ ಮುಂಚೆನೆ ನಾವು ಯಾರನ್ನ ಓಡಿಸ್ಬಿಡೋಣ. ಮಾಡ್ತೀನಿ ತಾಳು. ಇಟ್ಕೊಳ್ಳೆ ಹತ್ತು. ಕೊಡು, ತಗೋ, ರೆಡಿ. ಇದರಿಂದ ಓಡಿಸ್ಬಿಡ್ತೀನಿ ಆ ಪೀಡೆಗಳನ್ನ. ಇದರಿಂದ ನಿಮಗ್ ಬೇಕಾದ ಅಮ್ಮನ ಫೋಟೋ ಎಲ್ಲ ತೆಗೆದು ಪಪ್ಪನಿಗೆ ತೋರ್ಸೋಣ. ಕರೆಕ್ಟ್, ಬಾ. ಬಾ. ಭಟ್ರೆ ಆಹಾ, ಬನ್ನಿ ಮಕ್ಕಳ ಬನ್ನಿ. ಒಳ್ಳೆ ಹೊತ್ತಿಗೆ ಬಂದ್ರಿ. ನಿಮ್ಮಮ್ಮ ನೋಡಿದ್ರ ಚೆನ್ನಾಗಿದ್ದಾಳ? ತುಂಬಾ ಚೆನ್ನಾಗಿದ್ದಾಳೆ. ಆ. ಅಮ್ಮನಿ ಅಂತ ಅಜ್ಜಿ ಇನ್ನೂ ಚೆನ್ನಾಗಿದ್ದಾಳೆ. ಅಜ್ಜಿನ? ಭಟ್ರೆ, ನೀವು ಮುಂಚೆ ಹೋಗಿ, ಕಾಫಿ ನಾವ್ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ಜಾಣ ಮಕ್ಕಳು. ಅಮ್ಮನ ಆಗೋರ ಮೇಲೆ ಈಗಲೇ ಇಷ್ಟೊಂದು ಪ್ರೀತಿ. ಚೆನ್ನಾಗಿ ಮಾಡ್ಕೊಂಡ್ ಬರ್ತೀರಾ? ಆ. ಸ್ವಲ್ಪ ಮೆಣಸಿನ ಪುಡಿ ಹಾಕ್ಲಾ? ರುಚಿ ಚೆನ್ನಾಗಿರ್ತದೆ, ಹಾಕು. ಬಾ. ಕಾಫಿ. ನೋಡಿದ್ರ ನನ್ನ ಕೆಲಸ ಇವರೇ ಮಾಡ್ತಿದ್ದಾರೆ. ನಾವೇ ಮಾಡಿದ್ವು ಆಂಟಿ. ನೋಡಿ, ಇವರೇ ಮಹೇಶ್ ಮಕ್ಕಳು. ತಾಯಿ ಇಲ್ಲದ ತಬ್ಲಿಗಳು. ನೀನ್ ಮನ್ಸು ಮಾಡಿದ್ರೆ ಈ ಮಕ್ಳು ತಾಯಿ ಆಗ್ಬೋದು. ಅಷ್ಟೇ ಅಲ್ಲ, ಈ ಬಂಗ್ಲೆ, ಕಾರು, ಎಸ್ಟೇಟ್ಗೆ ಯಜಮಾನಿ ಆಗ್ಬೋದು. ನಮ್ಮ ಮಹೇಶನ್ ಕೈ ಹಿಡಿಯಕ್ಕೆ ನೀನ್ ಪುಣ್ಯ ಮಾಡಿರ್ಬೇಕು. ಮಕ್ಕಳು ತುಂಬಾ ಜಾಣರು, ಕಾಫಿ ಮಾಡೋದನ್ನ ಕಲ್ತ್ಬಿಟ್ಟಿದ್ದಾರೆ. ಅಮ್ಮ ಆಗೋಳ ಮೇಲೆ ಅಷ್ಟೊಂದು ಪ್ರೀತಿ, ಅದಕ್ಕೆ ಅವರೇ ಕಾಫಿ ಮಾಡ್ಕೊಂಡ್ ಬಂದಿದ್ದಾರೆ. ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಿದ್ರೆ ಇವ್ರ ಕೈಲೇ ತಿಂಡಿ ಮಾಡಿಸ್ತಿದ್ದೆ ಅಲ್ವಾ ಚಿಲ್ಟೇರಿ? ಅವರು ಕೊಡು, ಇಲ್ಲಿ ಕೊಡು, ತಗೊಳ್ಳಿ.
ಯಾಕೆ ಮುಖ ಮಾಡ್ತಿದ್ದೀರಾ? ಕಾಫಿ ಚೆನ್ನಾಗಿಲ್ವೇನೋ? ರೀ ಭಟ್ರೆ, ನಿಮ್ಗೆ ಕಳೆ ಕೆಟ್ಟಿದೇನ್ರಿ? ಕಾಫಿಗೆ ಉಪ್ಪು ಹಾಕಿದಿರಲ್ಲ? ಅಯ್ಯಯ್ಯೋ, ಕಾಫಿ ಉಪ್ಪು ಹಾಕೋಷ್ಟು ಮಾತೀನಿ ನಾನು. ದೇವರಣೆ ಹಾಕಿಲ್ಲ ತಾಯಿ. ಆ? ನಾನೊಂದು ಮಾಡ್ತೀನಿ. ಬಾಲ್ ಕೊಡ. ಹೋಗಲ್ಲ, ದೊಡ್ಡ ಬೌಲರ್ ಬಂದ. ಮೊದಲು ಫೀಲ್ಡ್ ಮಾಡೋ, ಆಮೇಲೆ ಕೊಡ್ತೀನಿ. ಏನೋ ನನ್ಗೆ ಹೋಗು ಅಂತ್ಯಾ? ಈ ಕೊಡ್ತೀಯ ಅಲ್ವಾ? ಕೊಡಲ್ಲ, ಹೋಗ. ಕೊಡ್ತಾ ಇದ್ರೆ ಶೂಟ್ ಮಾಡ್ತೀನಿ. ಆಹಾ, ದೊಡ್ಡ ಶೂಟರು. ಶೂಟ್ ಮಾಡೋ, ನೋಡೋಣ. ಮಾಡ್ತೀನಿ, ನೋಡಿ. ಸರಿ, ತಪ್ಪಿಸ್ಕೊಂಬಿಟ್ರು. ಬಾ. ಸಚ್ಚಿ ಜಸ್ಟ್ ವೇಟ್ ದೇರ್. ಅಮರನ್ನ ನೋಡಿದ್ಯಾ? ಹೌದು ಅಂಕಲ್, ಅಮರು ಪಿಸ್ಟಲ್ ಇಟ್ಕೊಂಡು ಎಲ್ಲಾರನ್ನೂ ಎದುರಿಸ್ಕೊಂತಿರ್ತಾನೆ. ಮೈ ಗಾಡ್, ಯಾವ ಕಡೆ ಹೋದ್ರು ಅವರು? ಇಬ್ರು ಆ ಕಡೆ ಹೋದ್ರು ಅಂಕಲ್. ಹೋಗಲ್ಲ, ನೀನೇ ಮಹಾರಾಜನ್ ಮಗನಲ್ಲ. ಇದ್ದಿದ್ರೆ ಪಿಸ್ತೂಲ್ ಸುಟ್ಟು ಬಿಡ್ತೇನೆ. ಹೋಗಲ್ಲ, ಆಟದ ಪಿಸ್ತೂಲ್ಗೆಲ್ಲ ಎದುರೋನಲ್ಲ ನಾನು. ಆಟದ ಪಿಸ್ತೂಲ್ ಅನ್ಕೊಂಡ್ಯಾ? ನೋಡಿಗ ಹೊಡಿ, ನೋಡೋಣ. ಹೊಡಿ, ಹೊಡೆದೇ ಬಿಡ್ತೀನಿ. ನೋಡೋಣ, ಹೊಡಿಲಾ? ಹೊಡಿತೀನಿ. ಯಾಕೆ ತಗೊಂಡೆ ಮುಟ್ರ ಅಂತ ಹೇಳಿ ಅವನಿಗೆ? ಯಾಕೆ ಅವ್ನು ಕೆನ್ನೆ ಹೊಡೆದ್ರಿ? ಎಂಥ ಅನಾಹುತ ಆಗ್ಬಿಡ್ತಿತ್ತು. ಯಾರಾದ್ರೂ ಪ್ರಾಣ ಹೋಗಿದ್ರೆ ಆಗ ಅಪರಾಧಿ ನೀವೇ ಆಗ್ತಿದ್ರಿ. ವಾಟ್? ಹೌದು, ಚಿಕ್ಕ ಮಕ್ಕಳ ಕೈಗೆ ಸಿಕ್ಕೋ ಹಾಗೆ ಪಿಸ್ತೂಲ್ ಇಟ್ಟದ್ದು ನಿಮ್ ತಪ್ಪಲ್ವಾ? ಹೌದು, ತಪ್ಪು ನಂದೆ. ಬರ ಬರಜ. ಏ ಅಮರ್, ಮಲ್ಕೊಳ್ಳಲ್ವೇನೋ? ಮತ್ತೇನ್ ಮಾಡ್ತೀಯಾ? ನಾನು ಸೂಸೈಡ್ ಮಾಡ್ಕೊಂತೀನಿ. ಹಾ, ಸೂಸೈಡ್ ಅಂದ್ರೇನು? ಆತ್ಮಹತ್ಯೆ. ಯಾಕೋ? ಮತ್ತೆ ಪಪ್ಪ ನನ್ನ ಎಲ್ಲರ ಮುಂದೆನೂ ಕೆನೆ ಮೇಲೆ ಹೊಡೆದು ಇನ್ಸಲ್ಟ್ ಮಾಡಿದ್ದಾರೆ. ಕಡೆಗೆ ಅಮ್ಮನಾದ್ರೂ ತರಲಿಲ್ಲ. ಅದಕ್ಕೆ ನಾನ್ ಸತ್ತು ಅಮ್ಮನ ಹತ್ರ ಹೋಗ್ತೀನಿ. ಅದ್ ಹ್ಯಾಕ್ ಸಾಯ್ತೀಯಾ? ಮನ್ಸಿದ್ರೆ 100 ಇದೆ ಕಣೆ. ನೀನು ಬರ್ತೀಯಾ? ನೀನ್ ಮುಂಚೆ ಹೋಗು. ನೀನ್ ಹ್ಯಾಕ್ ಸಾಯ್ತೀಯ ಅಂತ ನೋಡ್ಕೊಂಡು ನಾನು ಬರ್ತೀನಿ. ಯಾಕೋ ಬಟ್ಟೆ ಬಿಸ್ತಿದ್ಯಾ? ಸಾಯಕ್ಕೋ ಇಲ್ಲ ಸ್ನಾನ ಮಾಡಕ್ಕೋ? ಸಾಯ್ತೀನಿ, ಸತ್ತೇ ಸಾಯ್ತೀನಿ. ಆತ್ಮಹತ್ಯೆ, ಸೂಸೈಡ್. ಅನಿ, ನೀರ್ ಸಖತ್ ತಣ್ಣಗಿದೆ. ಅನಿ, ಸಾಯಕ್ಕೆ ಆಗ್ತಾಯಿಲ್ಲ ಕಣಿ. ಅನಿ, ಸಾಯಕ್ಕೆ ಆಗ್ತಾಯಿಲ್ಲ ಕಣಿ. ಅನಿ, ಸಾಯಕ್ಕೆ ಆಗ್ತಾವ. ಅನಿ, ಸಾಯಕ್ಕೆ ಆಗ್ತಾಯಿಲ್ಲ ಕಣಿ. ಅಯ್ಯ, ಸಾಯಕ್ಕೆ ಆಗ್ತಾವ. ಏನು ಇನ್ನೂ ಸತ್ತಿಲ್ವೇನೋ? ಅಥವಾ ಆಗ್ಲೇ ಸತ್ತು ದೆವ್ವಾಗ ಬಂದ್ಬಿಡ್ಯೋ? ಅನಿ, ಈಜ್ ಕಲ್ತಿದ್ದೆ ತಪ್ಪಾಯ್ತು ಕಣೆ. ಹಾಳೋದು ಉಳ್ಗಕ್ಕೆ ಆಗಲ್ಲ. ಈ ನೀರಲ್ಲಿ ಸಾಯೋದು ಅಷ್ಟು ಸುಲಭ ಅಲ್ಲ ಕಣೆ. ಹೌದು ಕಣ, ನಾವು ಸಾಯ್ಬಾರ್ದು. ಅಮ್ಮ ನುಡುಕಿ ತರಬೇಕು. ಕರೆಕ್ಟ್. ಬಾ ಮಲ್ಕೊಳ್ಳೋಣ. ಮಹೇಶು, ಮಹೇಶು, ಏನಕ್ಕ? ಬೆಳಗಿಂದ ನೀನಿಬ್ರು ಮಕ್ಕಳು ರೂಮಿಂದ ಹೊರಗಡೆನೆ ಬಂದಿಲ್ಲ. ಯಾಕೆ? ಸ್ಕೂಲ್ಗೆ ಹೋಗಲ್ವಾ? ಸ್ಕೂಲ್ ಇದೆ, ನಾನು ರೆಡಿ ಆಗಿದ್ದೀನಿ. ಇಲ್ಲೇ ಎಲ್ಲ ಇರಬೇಕು. ನೋಡ್ತೀನಿ. ಅಮರ್, ಅಮರ್, ಅನಿ.
ನಮ್ ಮೇಡಮ್ ಎಷ್ಟು ಇಷ್ಟೇ ಆಗಬಿಡ್ತದೆ ಪಪ್ಪ. ನಮ್ ಸಲಂಕೆನೆ ನಿಮ್ದುನು ಹಾಗಾದ್ರೆ. ದೀಪ, ಮಕ್ಕಳಿಬ್ರು ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ. ನಾನು ಇಷ್ಟಪಟ್ಟಿದ್ದೀನಿ. ಅಮ್ಮಂಗಾಗಿ ಹಮ್ಮಲ್ಸಿರೋ ಮಕ್ಕಳಿಗೆ ತಾಯಿ ಸ್ಥಾನ ಕೊಡೋಕೆ ನಿಮ್ಗೆ ಇಷ್ಟ ಇದೆಯಾ? ನಾನು ಚಿಕ್ಕನ್ನಲ್ಲೇ ತಂದೆ ತಾಯಿನ ಕಳ್ಕೊಂಡವಳು. ನನಗೆ ಈ ಮಕ್ಕಳ ಹಂಬಲ ಅರ್ಥ ಆಗಿದೆ. ಇಂಥ ಮುದ್ದು ಮಕ್ಕಳ ತಾಯಿ ಸ್ಥಾನಕ್ಕೆ ಬರೋಕ್ಕಿಂತ ಹೆಚ್ಚಿನ ಆನಂದ ಯಾವುದು? ನೀವೇನಂತೀರಿ ಚಿಕ್ಕಪ್ಪ? ಇಂಥ ದೊಡ್ಡ ಮನುಷ್ಯರು ಪರೋಪಕಾರಗಳನ್ನ ಮದುವೆ ಆಗ್ತೀನಂತ ನೀನಾಗಿ ಇಷ್ಟಪಟ್ಟು ಹೇಳಿದ್ರೆ ಅದು ಕಡ್ಡಿ ಬರೋಕ್ ನಾನ್ಯಾರಮ್ಮ? ಶುಭಶ್ಯ ಶೀಘ್ರಂ. ಸರ್ವದೇವಾನಾಂ
ಕೂತಿದಿ? ಯಾಕೆ? ನಾವು ಹೊಸ ಅಮ್ಮನ ಜೊತೆ ಮಲ್ಕೊಳ್ಬೇಕು. ನೀನ್ ಇಲ್ಲಿಂದ ಹೊರಟೋಗ್. ಅಷ್ಟು ಅರ್ಥಗಳು ಪಾಪ ನಿನ್ಗೆ. ಇಷ್ಟು ದೊಡ್ಡವನಾಗಿ ನಮ್ಗೆ ನಿದ್ದೆ ಬರ್ತಾಯಿದೆ. ಸುಮ್ಮನೆ ಸತಾಯಿಸ್ಬೇಡ, ಹೋಗು. ಐ ಆಮ್ ವೆರಿ ಸಾರಿ. ನಾನು ಆಚೆ ಹೋಗ್ತೀನಿ, ನೀವು ಇಲ್ಲೇ ಮಲ್ಕೊಳ್ಳಿ. ತಗೊಳ್ಳಿ. ಪಾಪ ಅಂದ್ರೇನು? ಏನಿಲ್ಲ, ನೀವು ಮಾಡ್ಕೊಳ್ಳಿ. ಇವ್ರು ಯಾರಪ್ಪ ಇಲ್ಲಿ ಮಲಗಿರೋದು? ಯಜಮಾನ್ರು ನೀವು ಇಲ್ಲಿ? ಅಯ್ಯೋ ಮಹೇಶ್, ಇದೇ ಕಿಲ್ ಮಲ್ಕೊಂಡಿದೀಯಾ? ಏನಿಲ್ಲ, ನೆನ್ನೆ ಮಕ್ಕಳು ಹೊಸ ಅಮ್ಮನ ಜೊತೆ ಮಲ್ಕೋಬೇಕು ಅಂತ ಆಸೆ ಪಟ್ರು. ಅದಕ್ಕೆ ನಾನು ಆಚೆ ಬಂದ್ಬಿಟ್ಟೆ. ಕಾಫಿ ಕೊಡಿ. ಹೋಗಿ ಅಮ್ಮ ಅವ್ರಿಗೆ ಕೊಡಿ. ನನ್ನ ಮಾತು ಕೇಳಿ ಯಜಮಾನ್ರೆ, ಈ ಬಟ್ಟಂದ್ರೆ ಬಾದಾಮಿ ಅಷ್ಟೇ ಬೆಲೆ, ಬಾದಾಮಿ ಅಷ್ಟೇ ಬಲ. ತಗೊಳ್ಳಿ. ಡಬಲ್ ಹೆಂಡತಿ ಡಜನ್ ಮಕ್ಕಳು ನಾನು. ತಮ್ಮ ಕಷ್ಟ ನನಗೂ ಅರ್ಥ ಆಗತ್ತೆ. ನೋಡಿ, ರೂಮ್ ನಲ್ಲಿ ಜಾಗ ಇಲ್ಲಿದ್ಮೇಲೆ ತಾವು ಮೂರ್ಗ್ ಹೋಗ್ಬೇಕು, ಅಂದ್ರೆ ಹೊನೆ ಮೂರ್ಗ್ ಹೋಗ್ಬೇಕು. ತಗೊಳ್ಳಿ ಗೋಡಂಬಿ. ನೋಡಿ, ನನ್ನ ಮಾತು ಕೇಳಿ. ತಮ್ಮ ಸಮಸ್ಯೆಗೆ ಹನಿಮೂನ್ ಒಂದೇ ಸಾಲ್ವೇಷನ್. ಹೌದು ಗುರುವೆ, ನನಗೆ ಡಜನ್ ಮಕ್ಕಳು ಕಣ್ ತಪ್ಪಿಸಿ ಅಭ್ಯಾಸ ಆಗೋಗಿದೆ. ತಾವು ದಂಪತಿಗಳು ಹನಿಮೂನ್ ಹೋಗಿದ್ ಬನ್ನಿ, ಇಲ್ಲಿ ನಾವೆಲ್ಲ ನೋಡ್ಕೋತೀವಿ. ತಗೊಳ್ಳಿ ಯಜಮಾನ್ರೆ, ತಗೊಳ್ಳಿ. ಅನ್ನಿ ಯಜಮಾನ್ರೆ, ಅನ್ನಿ. ಅದಕ್ಕೆ ಮಂಗಳಾರತಿ ತಗೊಳ್ಳಿ. ನಿನ್ನ ಮಹೇಶು ಬದುಕು ಹೀಗೆ ಬೆಳಗ್ಲಿ ಅಂತ ಹಾರೈಸ್ತೀನಿ. ದೀಪಾ, ನಿನ್ನೊಂದು ಮಾತು ಕೇಳ? ಕೇಳಿ. ಈ ಮಕ್ಕಳು ನಾನು ತುಂಬಾ ಹಚ್ಕೊಂಡಿವೆ. ಅವ್ರಿಗಾಗಿ ತಾನೇ ನಾನು ಈ ಮನೆಗೆ ಬಂದಿರೋದು. ನಿಜ, ನಿನ್ ಪ್ರೀತಿ ಮಕ್ಕಳಿಗಷ್ಟೇ ಮೀಸಲಲ್ಲ. ಈ ಮನೆಗೆ ನೀನ್ ತಾಯಾಗಷ್ಟೇ ಬರ್ಲಿಲ್ಲ, ಮಹೇಶನ್ ಹೆಂಡತಿಯಾಗಿ ಬಂದಿರೋದು ಅನ್ನೋದನ್ನ ಮರಿಬೇಡ. ನಾನು ಹಿಂಗೆ ಹೇಳೋದು ತಿಳಿತಲ್ವಾ? ತಿಳಿತು. ಆದ್ರೆ ನನ್ನ ಮಾತು ಕೇಳು ದೀಪಾ. ನೀನು ಮಹೇಶು 4 ದಿವಸ ಹಾಯಾಗಿ ಹೋಗ್ಬಿಟ್ಟು ಬನ್ನಿ. ಮಕ್ಕಳಿಬ್ಬರನ್ನು ನಾನು ನೋಡ್ಕೋತೀನಿ. ದೀಪಾ, ಮಕ್ಕಳ ಮನಸ್ಸನ್ನು ನೋಯಿಸ್ದೇ ಇರೋದು ಎಷ್ಟು ಮುಖ್ಯನೋ, ಮಹೇಶನ್ ಮನಸ್ಸನ್ನು ನೋಯಿಸ್ದೇ ಇರೋದು ಅಷ್ಟೇ ಮುಖ್ಯ. ನೀನು ಹೊಸದಾಗಿ ಮದುವೆ ಆದವಳು ಅನ್ನೋದನ್ನ ಮರಿಬೇಡ. ಮಹೇಶನ್ನ ನಾನು ಒಪ್ಪಿಸ್ತೀನಿ. ನೀವಿಬ್ರು ಹಾಯಾಗಿ ಹೋಗ್ಬಿಟ್ಟು ಬನ್ನಿ. ಮಹೇಶು, ಮಕ್ಕಳ ವಿಷಯ ಏನು ಯೋಚನೆ ಮಾಡಬೇಡ. 4 ದಿನ ಆರಾಮಾಗಿ ಓಡಾಡ್ಕೊಂಡ್ ಬನ್ನಿ. ನಾನ್ ಮನೆ ಕಡೆ ನೋಡ್ಕೋತೀನಿ. ನೀವು ಬ್ಯಾಗ್ ಎಲ್ಲ ತಗೊಂಡು ಎಲ್ಲಿಗೆ ಹೊರಟ್ರಿ? ನಿಮ್ ಜೊತೆ ಹನಿಮೂನ್ಗೆ. ನೋಡಿ, ಚಿಕ್ಕವರು ಅಲ್ಲಿಗೆ ಬರಬಾರ್ದು. ನಾವು ಬರಬಾರ್ದಾ? ಯಾಕೆ? ಯಾಕಂದ್ರೆ ನೋಡಪ್ಪ, ಅಪ್ಪ ಅಮ್ಮ ಸಂತೋಷವಾಗಿರ್ಬೇಕು ತಾನೇ? ಹೌದು. ನೋಡಿ, ಅಪ್ಪ ಅಮ್ಮ ಹನಿಮೂನ್ ಹೋದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ. ನೀವ್ ಅದಕ್ಕೆ ಅಡ್ಡ ಬರಬಾರ್ದು. ಅವ್ರು ಸಂತೋಷವಾಗಿ ಹೋಗ್ಬಿಟ್ಟು ಬರ್ಲಿ. ಇಲ್ದೇ ಇದ್ರೆ ಅವ್ರಿಗೆ ಕೆಟ್ಟದಾಗತ್ತೆ. ಅವ್ರ ಹನಿಮೂನ್ ಹೊಟ್ಟು ಬಂದ್ರೇನೆ ಇವರು ನಿಮ್ಗೆ ಅಮ್ಮ ಆಗೋದು. ಹೊಟ್ಟು ಬರ್ಲಿ ಪಾಪ. ಪಾಪ ನೀವಿಬ್ರು ಹೊಟ್ಟು ಬನ್ನಿ. ಥ್ಯಾಂಕ್ ಯು. ಬೇಗ ಬಂದ್ಬಿಡಿ, ನಾವು ಆಂಟಿ ಜೊತೆನೆ ಇರ್ತೀವಿ. ಬಾಯ್. ಬರ್ತೀವಿ, ಹೋಗ್ಬಿಟ್ಟು ಬಮ್ಮ. ಪಾಪ ಬರ್ತೀನಿ. ಟಾಟಾ. 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 ಅಮರ್, ಅಣೆ ಆಟ ಆಡಿ ಸಾಕು, ಬನ್ನಿ ಮನೆಗೆ. ನಾವ್ ಬರಲ್ಲ, ಇನ್ನೂ ಆಟ ಮುಗಿದಿಲ್ಲ. ಹೋಗಿ ಬಿಟ್ರಿ ನೀವು. ಕತ್ಲಾಗ್ತಾ ಬಂತು, ಬನ್ನಿ ಮಕ್ಕಳ. ಕತ್ಲಲ್ಲಿ ಎದ್ದು ಬಿದ್ದು ಗಾಯ ಮಾಡ್ಕೊಂಡ್ರೆ ನಿಮ್ಮ ಅಪ್ಪ ಅಮ್ಮಗೆ ನಾನೇನು ಉತ್ತರ ಹೇಳಿ? ಪಪ್ಪ ಮಮ್ಮಿ ಎಲ್ಲಿದ್ದಾರೆ? ನಾವು ಬರಲ್ಲ, ಹೋಗಿ ಬಿಟ್ರೆ. ನಿಮ್ಮ ಅಪ್ಪ ಈಗ ಫೋನ್ ಮಾಡೋ ಟೈಮು ದಿನ ಸಂಜೆ ಹೊತ್ತು ಇಷ್ಟೊತ್ತಿಗೆ ಅಲ್ವಾ ಅವರಿಂದ ಟ್ರಂಕ್ ಕಾಲ್ ಬರೋದು? ಹೌದು ಅನ್ನಿ, ಪಪ್ಪನ್ ಫೋನ್ ಬರೋ ಟೈಮ್ ಆಯ್ತು. ಆಟ ಸಾಕು, ನಡಿ ಹೋಗೋಣ. ಬಾ ಹೋಗೋಣ. ಹಲೋ, ಯಾರು? ಮಹೇಶುನ? ನಾವೆಲ್ಲ ಚೆನ್ನಾಗಿದ್ದೀವಿ. ನೀವಿಬ್ರು ಹೇಗಿದ್ದೀರಾ? ಏನು ಮಕ್ಕಳ ಹತ್ರ ಮಾತಾಡ್ಬೇಕಾ? ಇರು, ಕರಿತೀನಿ. ಲೋ ಅಮರ, ಅನಿ, ಅಪ್ಪನ್ ಟ್ರಂಕರ್ ಬಂದಿದೆ, ಬನ್ನಿ. ಮಕ್ಕಳು ಬರ್ತಾ ಇದಾರೆ. ಪಪ್ಪ,
ಮಾರ್ನಿಂಗ್ ಶುಭ ದಿನ ಸುಪ್ರಭಾತ ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ ಓ ಡಾರ್ಲಿಂಗ್ ಓ ಪ್ರೇಮಿ ಪ್ರೇಮ ಪ್ರಭಾತ ಪ್ರೇಮ ಪ್ರಭಾತ ನೀನಾದೆ ಬಾಳಿನಲ್ಲಿ ಪ್ರಿಯ ಸಂಕೇತ ನೀ ತಂದೆ ಹೊಸದೊಂದು ನಗುವಿನ ಸಂಗೀತ ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ ಓ ಡಾರ್ಲಿಂಗ್ ಓ ಪ್ರೇಮಿ ಪ್ರೇಮ ಪ್ರಭಾತ ಪ್ರೇಮ ಪ್ರಭಾತ ನೀನಾದೆ ಬಾಳಿನಲ್ಲಿ ಪ್ರಿಯ ಸಂಕೇತ ನೀ ತಂದೆ ಹೊಸದೊಂದು ನಗುವಿನ ಸಂಗೀತ ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ You know something? Marriage is so made in heaven. ಮದುವೆಯು ಸ್ವರ್ಗದಲ್ಲೇ ಆ ಮಾತು ಅಂದು ಸ್ವರ್ಗವ ಭೂಮಿಯಲ್ಲಿ ನೀ ತಂದೆಯುವುದು ಪ್ರೀತಿಯು ತುಂಬಿರಲು ಮನೆಯಲ್ಲ ಸ್ವರ್ಗ ತೋಳಿದು ಬಳಸಿರಲು ನನಗಿಲ್ಲ ಸ್ವರ್ಗ ಮಮತೆಯ ಮಹಲಿಗೆ ಮಹಾರಾಣಿಯಾದೆ ನನ್ನದಿ ಗುಡಿಯಲ್ಲಿ ಈ ದೇವರಾದೆ ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ ಓ ಡಾರ್ಲಿಂಗ್ ಓ ಪ್ರೇಮಿ ಪ್ರೇಮ ಪ್ರಭಾತ ಪ್ರೇಮ ಪ್ರಭಾತ ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ ತಾಲಿಯು ಬಂದ ದಿನ ನೀ ತಾಯಿಯಾದೆ ಕೋಮಲ ಕಂದರಿಗೆ ನೀ ಪ್ರೀತಿ ತಂದೆ ತಾಲಿಯ ಭಾಗ್ಯವನ್ನು ನಿನ್ನಿಂದ ಪಡೆದೆ ಕಣ್ಮಣಿ ಮಕ್ಕಳನ್ನು ಮಡಿಲಲ್ಲಿ ಪಡೆದೆ ನಿನ್ನೆಯ ಒಲವಲಿ ಬೆಳವಂತ ಹೂವು ಕಾಣುವ ಅವರಲ್ಲಿ ಸುಖವೆಲ್ಲ ನಾವು ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ ಓ ಡಾರ್ಲಿಂಗ್ ಓ ಪ್ರೇಮಿ ಪ್ರೇಮ ಪ್ರಭಾತ ಪ್ರೇಮ ಪ್ರಭಾತ ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ ಓ ಡಾರ್ಲಿಂಗ್ ಓ ಪ್ರೇಮಿ ಪ್ರೇಮ ಪ್ರಭಾತ ಪ್ರೇಮ ಪ್ರಭಾತ ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ ನಾವಿಲ್ಲಿಗೆ ಬಂದಾಗ್ನಿಂದ ದಿವಸಗಳು ನಿಮಿಷಗಳ ತರ ಹೋಗ್ತಾ ಇವೆ ಅಲ್ಲ ಹೊಸದಾಗಿ ಮದುವೆ ಆಗೋರಿಗೆಲ್ಲ ಹಾಗೆ ಕಾಣೋದು ಏನ್ ಯೋಚನೆ ಮಾಡ್ತಿದ್ದೀರಾ ನನಗೂ ಹೇಳ್ಬಾರ್ದಾ ಏನಿಲ್ಲ ಬೆಳಗ್ಗಿಂದ ಯಾಕೋ ಮಕ್ಕಳು ಯೋಚನೆ ಬರ್ತಾ ಇತ್ತು ಊಟ ಮಾಡೋನು ಅಮರಣ್ಯ ಜ್ಞಾಪಕಕ್ಕೆ ಬಂದ್ರು ನಮ್ಗೇನೋ ದಿವಸಗಳು ನಿಮಿಷಗಳಾಗಿರ್ಬೋದು ಆದ್ರೆ ಮಕ್ಕಳ ಪಾಲಿಗೆ ಅದೇ ನಿಮಿಷಗಳು ವರ್ಷಗಳಾಗಿದೆಯೋ ಏನೋ ದೀಪ ದೀಪ ನಾನು ಮಕ್ಕಳ ವಿಷಯ ಇದ್ದೆ ಅಂತ ಕೋಪ ಬಂತ ಇಲ್ಲ ನನಗೂ ಅಮರ ನೀನ್ ನೋಡ್ಬೇಕು ಅನ್ನಿಸ್ತಿದೆ ನಿಜವಾಗ್ಲು ನಾಳೆ ಬೆಳಗ್ಗೆನೆ ಹೊರಟ್ಬಿಡೋಣ ಯು ವೋಂಟ್ ಮೈಂಡ್ ಇಟ್ ನಾಟ್ ಇಟ್ ಆಲ್ ಇಷ್ಟೊತ್ತಲ್ಲಿ ಯಾರಿರ್ಬೋದು ಹಲೋ ಯಾರು ಏನಕ್ಕ ಸಮಾಚಾರ ಏನ್ ಹೇಳಿ ಮಹೇಶು ನಿಮ್ಮಿಬ್ಬರು ನೋಡ್ಬೇಕು ಅಂತ ತುಂಬಾ ಹಂಬಲಿಸಿದ್ದಾರೆ ಅಪ್ಪ ಬೇಕು ಅಮ್ಮ ಬೇಕು ಅಂತ
ಮಧ್ಯಾಹ್ನದಿಂದ ಒಂದೇ ಸಮ ಹಠ ಹಿಡಿದಿದ್ದಾರೆ ಕಣೋ. ಹೌದಾ? ಎಲ್ಲಿ ಕರಿ ಅವ್ರನ್ನ, ಕೊಡು ಅವ್ರಿಗೆ ಫೋನು. ಅವರಿಬ್ರು ಮಾತಾಡೋ ಪರಿಸ್ಥಿತಿಲಿ ಇಲ್ಲಪ್ಪ. ಏನಕ್ಕ ಹಾಗಂದ್ರೆ? ಅವರಿಬ್ಬರಿಗೂ ತುಂಬಾ ಜ್ವರ ಜಾಸ್ತಿ ಆಗ್ಬಿಟ್ಟಿದೆ. ಡಾಕ್ಟರ್ ಬಂದಿದ್ರು, ಔಷಧಿ ಕೊಟ್ಟು ಹೋದ್ರು. ಏನು ಅಮೃತ ಮಾತಾಡ್ಬೇಕಾ? ಅಪ್ಪ ಮಾತಾಡು. ಪಪ್ಪ, ನೀನು ಮಮ್ಮಿ ಇಷ್ಟ ದಿನ ಆದ್ರೂ ಯಾಕೆ ಬರ್ಲಿಲ್ಲ ಪಪ್ಪ? ಅನಿಗೆ ತುಂಬಾ ಜ್ವರ, ಮಲಗ್ಬಿಟ್ಟಿದ್ದಾಳೆ. ನನಗೂ ಅಷ್ಟೇ ಜ್ವರ. ಬೇಗ ಬಂದ್ಬಿಡಿ ಪಪ್ಪ. ಅಮರ್, ಅಳ್ಬೇಡ ಮರಿ. ನೋಡು, ನಾನು ಇವತ್ತು ರಾತ್ರಿ ಹೊರಡ್ಬಿಟ್ಟು ನಾಳೆ ಬಂದ್ಬಿಡ್ತೀನಿ. ಮಹೇಶು, ತಕ್ಷಣ ಹೊರಟು ಬಂದ್ಬಿಡಪ್ಪ. ನನ್ಗೆ ಯಾಕೋ ಭಯ ಆಗ್ತಾ ಇದೆ ಕಣೋ. ಬೇಗ ಬರ್ತೀಯಾ? ಅನಿಗೆ ತುಂಬಾ ಜ್ವರ, ಮಲಗ್ಬಿಟ್ಟಿದ್ದಾಳೆ. ನನಗೂ ಅಷ್ಟೇ ಜ್ವರ. ಬೇಗ ಬಂದ್ಬಿಡಿ ಪಪ್ಪ. ಯಾಕಮ್ಮರ್, ಯಾಕಪ್ಪ ಕೂಗೊಂಡೆ? ಮೀ ಆಂಟಿ, ನಂಗೆ ಪಪ್ಪ ಬೇಕು, ನಂಗೆ ಮಮ್ಮಿ ಬೇಕು. ಅವ್ರನ್ನ ಈಗಲೇ ನೋಡ್ಬೇಕು. ಕನಸ್ಕಂಡ್ಯಪ್ಪ. ನೋಡು, ಅಪ್ಪ ಅಮ್ಮ ಬಂದ್ಬಿಡ್ತಾರೆ, ಬೆಳಗ್ಗೆನೆ ಬಂದ್ಬಿಡ್ತಾರೆ. ನೀ ಜಾಣ ಮರಿಗಳು. ಜೋರಾಗಿ ಮಾತಾಡಿದ್ರೆ ಜ್ವರ ಜಾಸ್ತಿ ಆಗುತ್ತೆ ಕಣೋ. ಮಲ್ಕೋ ಮಲ್ಕೋ ಅನಿ, ಮಲ್ಕೋ ಮಲ್ಕೋ. ನಾನಿದ್ದೀನಿ, ಮಲ್ಕೋ ಮಲ್ಕೋ. ಜಾಣ ನನ್ನ ಅಪ್ಪ ನಾನು. ಮಹೇಶ್, ಭಟ್ರೆ, ಈಗ ತಾನೇ ಟ್ರಂಕ್ ಹಾಕಿದ್ದೆ. ಮಹೇಶು ದೀಪ ಅವತ್ತೇ ಹೊರಟ್ಬಿಟ್ರಂತೆ. ಹೌದೇ? ಹಾಗಾದ್ರೆ ಯಾಕೆ ನಮ್ಮ ಅವ್ರೇನು ಊರಿಂದ ಬರಲಿಲ್ಲ? ಎಷ್ಟು ದಿನ ಆಗೋಯ್ತು? ನಾನೇನ್ ಹೇಳ್ಬೇಕು ಅಂತ ತೋಚ್ತಾ ಇಲ್ಲ. ಮಕ್ಕಳಿಗೆ ಆಗಿಲ್ಲ, ಅಪ್ಪ ಅಮ್ಮ ಬೇಕು ಅಂತ ಕನ್ವರ್ಸ್ಕೋತಾ ಇದ್ದಾರೆ. ಭಟ್ರೆ, ನನ್ಗ್ಯಾಕೋ ಭಯ ಆಗ್ತಾ ಇದೆ. ಅವಳೆ ಕಾರ್ ಬಂತು ಅಂತ ಕಾಣುತ್ತೆ, ಹೋಗಿ ನೋಡ್ತೀನಿ. ದೀಪ, ಯಾಕೊಬ್ಳೆ ಬರ್ತಾ ಇದೀಯಾ? ಮಹೇಶು ಎಲ್ಲಿ? ಯಾಕೆ ಅಳ್ತಾ ಇದೀಯಾ? ಹೇಳು ದೀಪ. ಅಳದೆ ಇನ್ನೇನ್ ಉಳ್ದಿದೆ ಅದಕ್ಕೆ. ನಮ್ ಕಾರ್ ಆಕ್ಸಿಡೆಂಟ್ ಆಯ್ತು. ನನ್ ಮಹೇಶು ಅವರು ಸ್ಪಾಟ್ ನಲ್ಲೇ ಹೋಗ್ಬಿಟ್ರು. ಹೋಗ್ತಾ ನವ ಮದುವಾಗಿ ಹೋದವಳು ಬರ್ತಾ ವಿಧವೆಯಾಗಿ ಬಂದ್ಬಿಟ್ಟಿಲ್ಲಮ್ಮ. ನಾನೇನ್ ಪಾಪ ಮಾಡಿದ್ನು? ಸಂತೋಷದ ಹಿಂದೆನೆ ದುಃಖ ಬಂದು ನನ್ ಕುಂಕುಮ ಅಳಿಸ್ತು. ಇಬ್ರು ಮಕ್ಳಿಗೆ ಗೊತ್ತಾದ್ರೆ ಇನ್ನೇನಾಗುತ್ತೋ ದೇವ್ರೆ. ಅದ್ಗೆ ಆ ಮಕ್ಕಳು ಪಪ್ಪ ಎಲ್ಲಿ ಅಂತ ಕೇಳಿದ್ರೆ ನಾನೇನ್ ಹೇಳಿ? ಅವ್ರಿಗೆ ಹ್ಯಾಗ್ ಮುಖ ತೋರಿಸ್ಲಿ? ಅಮ್ಮ, ಅಮ್ಮ ಅಮ್ಮ ಬಂದ್ಬಿಟ್ಲು. ಅಮ್ಮ 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 ಬರ್ತಾ ಇದ್ದಾರೆ. ಅಪ್ಪ ಬರ್ತಾ ಇದ್ದಾರೆ, ನಡಿ ಹೋಗೋಣ. ಪಪ್ಪ ಅಮ್ಮ, ಅಮ್ಮ, ಅಮ್ಮ. ಪಪ್ಪ.
ಪಪ್ಪ ಬಂದ್ಬಿಡ್ತಾರೆ. ಅಮ್ಮ ಪಪ್ಪ ಎಲ್ಲಮ್ಮ? ಅವರು ಆಮೇಲೆ ಬರ್ತಾರಮ್ಮ, ಅರ್ಜೆಂಟ್ ಕೆಲ್ಸದ ಮೇಲೆ ಹೋಗಿದ್ದಾರೆ. ನಿಂಗೆ ಎಲ್ಲ ಲೇಟ್ ಆಯ್ತು ಮರಿ. ಅಮ್ಮ ಪಪ್ಪ ನಮ್ಗೆ ಹೇಳ್ದೆ ಹೊಟ್ಟೋದ್ರ? ಅಮ್ಮ ಪಪ್ಪ ನಮ್ಮನ್ನ ನೋಡ್ಬೇಕು ಅನ್ಸ್ಲಿಲ್ವಾ? ಅನ್ನಿಸ್ದೇ ಇರತ್ತ, ಆದ್ರೆ ಅವ್ರಿಗೆ ಯಾವುದಕ್ಕೂ ಲೈನೇ ಇರ್ಲಿಲ್ಲ. ಆದಷ್ಟು ಬೇಗ ಬಂದ್ಬಿಡ್ತಾರೆ, ಆದಷ್ಟು ಬೇಗ ಬಂದ್ಬಿಡ್ತಾರೆ. ಬನ್ನಿ ಬನ್ನಿ ಹೋಗೋಣ. ಏನ್ರಮ್ಮ ಕತ್ತಲ್ಲಿ ಹೀಗೆ ಕೂತ್ಬಿಟ್ಟಿದ್ದೀರಲ್ಲ? ಈ ಮನೆ ಬೆಳಕೆ ಹೋದ್ಮೇಲೆ ಇನ್ನೀ ದೀಪ ಯಾತಕ್ ಬಿಟ್ರೆ? ನೀವೇ ಇಷ್ಟು ಧೈರ್ಯಗಿಟ್ರೆ ಹೇಗಮ್ಮ? ಬೆಳಿಗ್ಗೆಯಿಂದ ಏನೂ ತಗೊಂಡಿಲ್ಲ, ಇದನ್ನಾದ್ರು ತಗೊಳ್ಳಿ. ನೀವೇ ಈಗ ಚಿಕ್ಕಮ್ಮರಿಗೆ ಮಕ್ಕಳಿಗೆ ಧೈರ್ಯ ಹೇಳ್ಬೇಕ್ರಮ್ಮ. ಪಾಪ ಮಕ್ಕಳು ಕತ್ಲಾಗ್ತಾ ಬತ್ತು ನಿಮ್ಮ ಅಪ್ಪನಿಂದ ಫೋನ್ ಬರುತ್ತೆ ಅಂದ್ರೆ ಓಡೋಡಿ ಒಳಗಡೆ ಬರ್ತಾ ಇದ್ರು. ಅವ್ರ ಅಪ್ಪನ ಫೋನ್ ಬರ್ದೇ ಇದ್ರೆ ಊಟ ತಿಂಡಿ ಏನು ಮುಟ್ತಾ ಇರಲಿಲ್ಲ. ಈಗ ಆ ಮಕ್ಕಳ ಪ್ರಶ್ನೆಗೆ ಯಾರು ಉತ್ತರ ಕೊಡಕ್ ಸಾಧ್ಯ? ಏನು ಉತ್ತರ ಕೊಡಕ್ ಸಾಧ್ಯ? ರಾತ್ರಿ 10 ಗಂಟೆ ಆಯ್ತು. ಮಲಗಿ ಚಿನ್ನಗಳ. ಅಪ್ಪ ಹೊರಗೋದಾಗ ದಿನ ರಾತ್ರಿ ಫೋನ್ ಮಾಡೋರು, ಇವತ್ ಯಾಕೆ ಮಾಡ್ಲಿಲ್ಲ? ಮಾಡೇ ಮಾಡ್ತಾರಪ್ಪ, ತುಂಬಾ ಕೆಲ್ಸ ಇರ್ಬೇಕು, ಬಿಡುವು ಮಾಡ್ಕೊಂಡ್ ಮಾಡ್ತಾರೆ. ನಮ್ಗೆ ತುಂಬಾ ನಿದ್ದೆ ಬರ್ತಿದೆ. ಈ ಪಪ್ಪನಂತೂ ನೋಡಕ್ಕಾಗಿಲ್ಲ. ಅವ್ರ ಧ್ವನಿ ಆದ್ರೂ ಕೇಳೋಣ ಅಂದ್ರೆ ಫೋನು ಬರ್ಲಿಲ್ಲ. ಅಮ್ಮ ಫೋನ್ ಬಂದಾಗ ನಮ್ಮನೆ ಎಬ್ಬಿಸ್ತೀಯಾ? ಹಾಗೆ ಆಗ್ಲಿ. ಜಾಣ್ ಮಕ್ಳು, ಮಲ್ಕೊಳ್ಳಿ. ಅಮ್ಮ ನಿನ್ನೆ ರಾತ್ರಿ ಪಪ್ಪ ಫೋನ್ ಮಾಡಿದ್ರಾ? ಮಾಡಿದ್ರು. ನೀವಿಬ್ರು ನಿದ್ದೆ ಮಾಡ್ತಿದ್ರಿ, ಅದಕ್ಕೆ ಎಬ್ಬಿಸ್ಲಿಲ್ಲ. ಅಮ್ಮ ಸುಳ್ಳು ಹೇಳೋದನ್ನು ಯಾವತ್ತಿಂದ ಕಲ್ತೆ ನೀನು? ನಿನ್ನೆ ರಾತ್ರಿ ಪೂರ್ತಿ ನಾವಿಬ್ರು ಎಚ್ಚರವಾಗಿದ್ವಿ, ಯಾವ ಫೋನು ಬರ್ಲಿಲ್ಲ. ನಿಜ ಹೇಳಮ್ಮ, ಪಪ್ಪ ಎಲ್ಲಿ? ಹೇಳಮ್ಮ, ನಿಜ ಹೇಳು, ಪಪ್ಪ ಎಲ್ಲೋಗಿದ್ದಾರೆ? ಅಮರ್, ಅನ್ನಿ, ಇವತ್ತೇನಾಗಿದೆ ನಿಮ್ಗೆ? ಯಾಕೆ ಸುಳ್ಳು ಹೇಳ್ತೀಯಾ? ನಿನ್ನ ಅಡಿ ಯಾಕೆ ಹೇಗಿದೆ ಇವತ್ತು? ನೀನೇನೋ ನಮ್ಮಿಂದ ಮುಚ್ಚಿಡ್ತಿದ್ಯಾ. ನೀನ್ ಬಂದ್ಮೇಲೆ ನಮ್ ಪಪ್ಪ ನಮ್ಮಿಂದ ದೂರವಾಗಿದ್ದು. ನೀನ್ ತುಂಬಾ ಕೆಟ್ಟಮ್ಮ ನೀನು. ನಿನ್ನ ತಂದು ನಾವು ತಪ್ಪು ಮಾಡಿದ್ವಿ, ನಮ್ ಪಪ್ಪನ ಕಳ್ಕೊಂಡ್ವಿ. ಅಮ್ಮ, ಅನ್ನಿ, ಹೀಗೆಲ್ಲ ಮಾತಾಡಿ ನನ್ನ ನೋಯಿಸ್ಬೇಡಿ. ಬಿಡ್ತೀನಿ, ಕಾಫಿ ಕುಡೀರಿ. ಏನು ಬೇಡ, ನಾ ಪಪ್ಪ ಬರೋ ತನಕ ನಾನು ಏನು ತಿನ್ನಲ್ಲ. ನಮಗ್ ಔಷಧಿನೂ ಬೇಡ, ನಮ್ಗ್ ಊಟನೂ ಬೇಡ, ಏನು ಬೇಡ. ನಮಗ್ ಪಪ್ಪ ಬೇಕು, ನಮ್ ಪಪ್ಪ ಬೇಕು.
ದೀಪಾ, ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಮಕ್ಕಳು ತಿಂಡಿ ತಿಂದಿಲ್ವಾ? ಏನು ಮುಟ್ತಾ ಇಲ್ಲ. ಕೊಟ್ಟು ತಿಂಡಿನ ಮನೆ ತುಂಬಾ ಇಟ್ಟಾಡ್ತಾ ಇದ್ದಾರೆ. ತುಂಬಾ ಹಠ ಮಾಡ್ತಾ ಇದ್ದಾರೆ. ತಿಂಡಿ ತಿಂಡಿ ಹಾಗೆ ಇದ್ರೆ ಗತಿ ಏನು? ದೀಪಾ, ಧೈರ್ಯಗೆಡಬಾರ್ದು. ಮಕ್ಕಳಿಗೋಸ್ಕರ ತಾನೆ ನೀನ್ ಈ ಮನೆಗ್ ಬಂದಿರೋದು. ಇನ್ಮೇಲೆ ಅವ್ರಿಗೆ ತಂದೆ ತಾಯಿ ಎಲ್ಲ ನೀನೆ. ತಾಳ್ಮೆಯಿಂದ ಇದನ್ನ ಸರಿಪಡಿಸ್ಕೋಬೇಕಮ್ಮ. ಆದ್ರೆ ಎಷ್ಟು ದಿನ ಅಂತ ಈ ಗುಟ್ಟನ್ ಮುಚ್ಚಿಡೋಕ್ ಸಾಧ್ಯ? ಆ ಮಕ್ಕಳ ಪ್ರಶ್ನೆಗೆ ನಾನೇನು ಅಂತ ಉತ್ತರ ಕೊಡ್ಲಿ? ಡಾಕ್ಟರ್, ನಿನ್ನೆಯಿಂದ ಏನು ತಿಂದಿಲ್ಲ, ಹೀಗೆ ಹೇಳ್ತಿದ್ದಾರೆ. ಜ್ವರನೇ ಹೇಳ್ತಿಲ್ಲ. ಸ್ವಲ್ಪ ಬನ್ನಿ. ಮಕ್ಕಳಿಬ್ರು ತುಂಬಾ ಕೊರಗ್ತಿದ್ದಾರೆ. ಮನೋವ್ಯಾಧಿಯಿಂದ ಸಂಕಟ ಪಡ್ತಿದ್ದಾರೆ. ಅವ್ರಿಗೆ ಬೇಕಾದ್ದು ಪ್ರೀತಿ ತಂದೆ. ಔಷಧಿಗಳಿಂದ ಪ್ರಯೋಜನವೇನೋ ಆಗೋ ಹಾಗೆ ಕಾಣ್ತಿಲ್ಲ. ಎನಿವೆ, ಚೆನ್ನಾಗಿ ನಿದ್ರೆ ಬರೋದಿಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಏನಾದರೂ ಬೇಕಿದ್ರೆ ನನಗೆ ಫೋನ್ ಮಾಡಿ, ಬರ್ತೀನಿ. ಹಲೋ, ಕ್ರೈಮ್ ಬ್ರಾಂಚ್ ಇನ್ಸ್ಪೆಕ್ಟರ್ ಸ್ಪೀಕಿಂಗ್ ಹಿಯರ್. ಮೈಸೂರು ರೋಡ್ನಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿ ವ್ಯಕ್ತಿ ಸ್ಥಳದಲ್ಲೇ ಸತ್ತಾಗಿದ್ದಾನೆ. ಇಸ್ ಇಟ್? ಹೌದು ಸರ್. ಐ ಸಿ. ನಾನು ಈಗಲೇ ಬರ್ತಾ ಇದ್ದೀನಿ. Come on. Arrest them. ಅದಕ್ಕೆ ಮಕ್ಕಳೇನಾದ್ರೂ ತಗೊಂಡ್ರಾ? ಇಲ್ಲ, ತುಂಬಾ ನರಳ್ತಾ ಇದ್ದಾರೆ. ಜ್ವರ ಸ್ವಲ್ಪನೂ ಕಡಿಮೆ ಆಗಿಲ್ಲ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ದೀಪಾ. ನಾನು ಡಾಕ್ಟರ್ಗೆ ಫೋನ್ ಮಾಡ್ತೀನಿ. ಮಾಡು.
ಫೋನ್ ಸರಿ ಇಲ್ಲ. ನಾನೇ ಹೋಗಿ ಡಾಕ್ಟರ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಇಷ್ಟೊತ್ತಲ್ಲಿ ನೀನು ಒಬ್ಬಳೆ ಕಾರ್ ತಗೊಂಡು ಹೋಗ್ತೀನಮ್ಮ? ಬೇರೆ ವಿಧಿ ಇಲ್ಲ. ದೇವರು ಮಾಡಿಸ್ದಾಗ್ಲಿ ನೀವು ಮಕ್ಕಳ ಕಡೆ ನೋಡ್ಕೊಳ್ಳಿ. ನಾನು ಬೇಗ ಬಂದ್ಬಿಡ್ತೀನಿ. ಹುಷಾರಮ್ಮ. ಹಾ. ಆದಷ್ಟು ಬೇಗ ಜಾಗ ಖಾಲಿ ಮಾಡು. ಬೇಗ ನೀನು ಹೋಗು, ಇಲ್ಲಾಂದ್ರೆ ಸಾಯಿಸ್ಬಿಡ್ತೇನೆ. ಹೋಗು. ಲೆಫ್ಟ್. ಅಲ್ಲೇ ನಿಲ್ಸು, ಸಾಕ್ಬಿಡು. ಅದೇನು ಅಂತಾರಲ್ಲ, ಥ್ಯಾಂಕ್ ಯು. ಅವಕಾಶ ಆದ್ರೆ ಮತ್ತೆ ಸಿಗೋಣ. ಯೋ, ಆದಷ್ಟು ಬೇಗ ಜಾಗ ಖಾಲಿ ಮಾಡು. ಪೊಲೀಸ್ ಗಿಲಿಸಿಗೆ ನನ್ನ ಬಗ್ಗೆ ಹೇಳಕ್ ಹೋದ್ರೆ ಇದೇನದ ಗೊತ್ತಲ್ಲ. ಪರಾರಿ. ನಿನ್ನೆ ರಾತ್ರಿ ನಗರದ ಬ್ಯಾಂಕ್ ಒಂದರಲ್ಲಿ 5 ಲಕ್ಷ ರೂಪಾಯಿಗಳನ್ನು ದರೋಡೆಗೀಡಾಯಿತು. ಅದೇ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿ ಅಲ್ಲಿಗೆ ಬಂದು ದರೋಡೆಕೋರರಿಂದ ಹಣದ ಬ್ರೀಫ್ ಕೇಸನ್ನು ಕಿತ್ತುಕೊಂಡು ಪರಾರಿಯಾದ. ಆ ವೇಳೆಗೆ ಅಲ್ಲಿಗೆ ಧಾವಿಸಿದ ಪೊಲೀಸರು ಅವನನ್ನು ಬೆನ್ನಟ್ಟಿದರು. ಅವನು ಸಿಕ್ಕದೆ ತಪ್ಪಿಸಿಕೊಂಡ ಪ್ರಸಂಗ ವರದಿಯಾಗಿದೆ. ರಾಸ್ಕಲ್ಸ್ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ. 4 ಜನರು ಒಬ್ಬನಿಗೆ ಸೋಲೋದು ಅಂದ್ರೆ ನಾಚಿಕೆಡು. ರೈಟಾ, ನಮ್ಮ ಗ್ಯಾಂಗ್ನವರು ದರೋಡೆ ಮಾಡಿದ ಹಣನ ಲಪ್ಟಾಯಿಸ್ಕೊಂಡು ಹೋದ ಆ ಖದೀಮ ಯಾರಿರ್ಬೋದು? ಬಾಸ್, ಅವನ್ ಮತ್ಯಾರು ಅಲ್ಲ, ಟೈಗರ್. ಟೈಗರ್? ಹೌದು. ನಮ್ಮ ಗ್ಯಾಂಗ್ನ ಎದುರಿಸೋ ಎದೆಗಾರಿಕೆ ಅವನೊಬ್ಬನಿಗೆ ಇರೋದು. ಅಂತ ಸಾಹಸದ ಕೆಲಸ ಅವನೊಬ್ಬನಿಂದಲೇ ಸಾಧ್ಯ. ಅವನು ಮೊದ್ಲಿಂದ ನಮ್ ಗ್ಯಾಂಗಿನ ಮೇಲೆ ಒಂದು ಕಣ್ಣಿಟ್ಟಿದ್ದ. ಇದನ್ನ ಮೊದ್ಲಿಂದ ನಾನು ನಿಮ್ಗೆ ಹೇಳ್ತಾನೆ ಇದ್ದೀನಿ. ಓ ಟೈಗರ್, ನೀನ್ ಎಲ್ಲೇ ಇದ್ದು ನಿನ್ನ ಬಿಡಲ್ಲ. ದುಡುಕ್ಬೇಡಿ ಬಾಸ್. ಟೈಗರ್ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕಿಂತ ಅವನ ಜೊತೆ ಸ್ನೇಹ ಬೆಳೆಸೋದೇ ಬುದ್ಧಿವಂತಿಕೆ. ಒಬ್ಬ ಟೈಗರ್ ನಮ್ ಜೊತೆಲಿದ್ರೆ 100 ಜನ ಇದ್ದ ಹಾಗೆ. ನನ್ ಮಾತು ಕೇಳಿ, ಟೈಗರ್ನಿಂದ ನಮ್ಗೆ ಲಾಭ ಇದೆ. ರೈಟ್, ನೋಡೇ ಬಿಡೋಣ. ಅವನ್ನಿಲ್ಲಿ ಕರ್ಸೋದು ಹೇಗೆ? ಅದನ್ನ ನನಗ್ ಬನ್ನಿ ಡಾಕ್ಟರ್. ಅಯ್ಯೋ. ಡಾಕ್ಟ್ರೆ, ಮಕ್ಕಳ ಸ್ಥಿತಿ ಏನೂ ಸುಧಾರಿಸಿಲ್ಲ. ಪಪ್ಪ ಪಪ್ಪ ಅನ್ನೋದೊಂದೇ ಧ್ಯಾನವಾಗಿದೆ. ಏನ್ ಮಾಡೋಕ್ಕೂ ತೋಚ್ತಾ ಇಲ್ಲ. ನನಗ್ ತುಂಬಾ ಭಯ ಆಗ್ತಿದೆ ಡಾಕ್ಟ್ರೆ. ನಾನು ಆಗ್ಲೇ ಹೇಳಿದ್ನಲ್ಲ, ಅವ್ರಿಗೆ ಬೇಕಾದ್ದು ಅವ್ರ ಪ್ರೀತಿ ತಂದೆ. ಅವ್ರು ಬಂದ್ಬಿಟ್ರೆ ತಾನಾಗೇ ಗುಣವಾಗತ್ತೆ. ಇದು ಮನೋವ್ಯಾಧಿ. ಇದಕ್ಕೆ ಅವ್ರ ತಂದೆನೇ ಸರಿಯಾದ ಮದ್ದು. ನಾನು ಬರ್ತೀನಿ. ಅವ್ರಿಗೆ ಬೇಕಾದ್ದು ಅವ್ರ ಪ್ರೀತಿ ತಂದೆ. ಅವ್ರು ಬಂದ್ಬಿಟ್ರೆ ತಾನಾಗೇ ಗುಣವಾಗತ್ತೆ. ಇದು ಮನೋವ್ಯಾಧಿ. ಇದಕ್ಕೆ ಅವ್ರ ತಂದೆನೇ ಸರಿಯಾದ ಮದ್ದು. ಡಾಕ್ಟರ್ ಹೇಳಿದ್ ನಿಜ. ಆ ಮಕ್ಕಳಿಗೆ ಬೇಕಾದ್ದು ಅವರ ಪ್ರೀತಿ ತಂದೆ. ಅವ್ರು ಬಂದ್ರೆ ಈ ಮನೋವ್ಯಾಧಿ ತಾನಾಗೇ ಗುಣವಾಗುತ್ತೆ. ಈಗಿರೋದು ಒಂದೇ ದಾರಿ. ಹೇಗಾದ್ರೂ ಮಾಡಿ ಅವ್ರ ತಂದೆ ಆಗಿರೋ ಈ ಮನುಷ್ಯನ ಮನೆ ಕರ್ಕೊಂಡು ಹೋಗೋದು. ಏನು, ಆ ಕೊಲೆಗಾರನ, ಆ
ಅಪಾಯಕಾರಿ ಮನುಷ್ಯನ ಮನೆಗ್ ಕರ್ಕೊಂಡು ಹೋಗ್ತೀಯಾ? ಬೀದಿಲ್ ಹೋಗೋ ಮಾರಿನ ಮನೆ ಕರಿತೀಯಾ? ಅವನು ಕೆಟ್ಟವನೇ ಆಗಿರ್ಬಹುದು, ಅಪಾಯಕಾರಿನೂ ಇರಬಹುದು. ಈಗ ಆಪತ್ಕಾಲದಲ್ಲಿ ಅವನೇ ಗತಿ. ಅವನ್ ಮನೆಗೆ ಕಾಲಿಟ್ರೆ ನಿನ್ನ ಮಕ್ಕಳ ಪ್ರಾಣಕ್ಕೆ ಅಪಾಯ ಬರಬಹುದು. ಅವನ್ ಮನೆಗೆ ಬರ್ದೇ ಇದ್ರೂ ಮಕ್ಕಳು ಕೊರಗಿ ಕೊರಗಿ ಸಾಯ್ಬಹುದು. ಓಹೋ, ಇದೊಂದೇ ದಾರಿ. ಹೋಗು, ಏನಾದ್ರೂ ಆಗ್ಲಿ, ಹೋಗು ಹೋಗು. ನೀನು ಇಲ್ಲಿ ಈ ಹೊತ್ನಲ್ಲಿ ನಿನ್ನಂತ ಒಂದು ಸಂಸಾರಿ ಹೆಣ್ಣಿಗೆ ಹುಲಿ ಬೋನ್ನಲ್ಲಿ ಏನ್ ಕೆಲಸ? ಕೆಲ್ಸ ಇದೆ, ಅದಕ್ಕೆ ಬಂದೆ. ಏನ್ ಕೆಲಸ ಇದೆ ಹೇಳು. ನಿಮ್ಮಿಂದೊಂದು ಉಪಕಾರ ಆಗ್ಬೇಕು. ಉಪಕಾರ? ಹಾ. ಉಪಕಾರ ಉಪಚಾರ ಇವೆಲ್ಲ ಗೊತ್ತಿಲ್ಲ ನನ್ಗೆ. ಹಣ ಕೊಟ್ರೆ ಮಾತ್ರ ಕೆಲಸ ಮಾಡ್ತೀನಿ. ಹಣ ಕೊಡ್ತೀನಿ. ನಿಮ್ಮಿಂದ 2 ಮಕ್ಕಳು ಪ್ರಾಣ ಉಳಿಬೇಕು. ಪ್ರಾಣ ಉಳಿಬೇಕು? ಪ್ರಾಣ ತೆಗೆಯೋದನ್ನ ಮಾತ್ರ ಗೊತ್ತು ನನಗೆ, ಉಳ್ಸಕ್ ಗಿಳ್ಸಕ್ ಬರಕಿಲ್ಲ. ಈಗ ನೀವು ಮನಸ್ಸು ಮಾಡಿದ್ರೆ ಪ್ರಾಣ ಉಳಿಸಿದ ಪುಣ್ಯನೂ ಬರುತ್ತೆ. ಪುಣ್ಯ ಆಮೇಲೆ ಬರ್ಲಿ, ಮೊದ್ಲು ಹಣ ಬರ್ಲಿ. ಏನ್ ಕೆಲಸ ಹೇಳು. ನನ್ ಗಂಡ ಕಾರ್ ಆಕ್ಸಿಡೆಂಟ್ ನಲ್ಲಿ ತೀರ್ಕೊಂಡ್ರು. ನಮ್ಮೆರಡು ಮಕ್ಕಳಿಗೆ ತಂದೆ ಅಂದ್ರೆ ಪ್ರಾಣ. ಅದಕ್ಕೆ ಮಕ್ಕಳಿಂದ ಈ ವಿಷಯ ಮುಚ್ಚಿಟ್ಟಿದ್ದೀನಿ. ಈಗ ಅಪ್ಪನ್ ಕಾಣದೆ ಮಕ್ಕಳು ಕೊರಗಿ ಕೊರಗಿ ಸಾಯೋ ಸ್ಥಿತಿಲಿವೆ. ಅದಕ್ಕೆ ನಾನೇನ್ ಮಾಡ್ಬೇಕು? ನೀವು ಅವರ ತಂದೆ ಹಾಗೆ ಇದ್ದೀರಿ. ಅವರ ತದ್ರೂಪ ನೀವು. ತದ್ರೂಪ? ಈಗ ನೀವು ಅವ್ರ ತಂದೆ ಹಾಗೆ ಅಭಿನಯಿಸ್ಬೇಕು, ನನ್ನ ಗಂಡನಾಗೂ ಅಭಿನಯಿಸ್ಬೇಕು. ಅದು ಮಕ್ಕಳೆದುರಿಗೆ ಮಾತ್ರ. ತಂದೆ ತಾಯಿ ಮಕ್ಕಳು. ತಂದೆ ತಾಯಿ ಏನು ಅಂತ ನಾನು ತಿಳಿದು, ಗಂಡ ಹೆಂಡತಿ ಪ್ರೇಮ ಪ್ರೀತಿ ಇವೆಲ್ಲ ನನ್ಗೆ ಗೊತ್ತೇ ಇಲ್ಲ. ನೋಡು, ನನ್ನಂಥವನ್ನ ನಿನ್ನ ಮಕ್ಕಳು ತಂದೆ ಅಂತ ಒಪ್ಕೊಳ್ಳೋದು ಇಲ್ಲ, ಮತ್ ನನಗೂ ಮಕ್ಕಳು ಗಿಕ್ಕಳು ಅಂತ ಅವ್ರನ್ನ ಪ್ರೀತಿಯಿಂದ ನೋಡಕ್ ಸಾಧ್ಯವಿಲ್ಲ. ಹಾಗಾದ್ರೆ ಈ ಕೆಲ್ಸಕ್ಕೆ ನೀವೇ ಸರಿಯಾದ ವ್ಯಕ್ತಿ. ಹಾಗಂದ್ರೆ ಆ ಮಕ್ಕಳನ್ನ ನೀವು ಪ್ರೀತಿಸಬಾರ್ದು. ಆ ಮಕ್ಕಳು ಕ್ರಮೇಣ ನಿಮ್ಮನ್ನ ದ್ವೇಷ ಮಾಡ್ಬೇಕು. ನೀವ್ 6 ತಿಂಗಳು ಅಭಿನಯಿಸ್ಬಿಟ್ಟು ಹೋದ್ರು ಅವ್ರು ದುಃಖ ಪಡಬಾರ್ದು. ಅಷ್ಟೇ ನೀವು ಮಾಡ್ಬೇಕಾದ ಕೆಲ್ಸ. 6 ತಿಂಗಳ ಅಭಿನಯ? ಎಷ್ಟು ಕೊಡ್ತೀಯ? 1 ಲಕ್ಷ. 1 ಲಕ್ಷ? 2, 3, 4, ನೋ 5. ನೋ ನೋ ನೋ. ಹಾಗಾದ್ರೆ ಎಷ್ಟು ಬೇಕು ನೀವೇ ಹೇಳಿ. 6 ತಿಂಗಳ ಅಭಿನಯ, 6 ಲಕ್ಷ ಕೊಡು. ಸರಿ, ಕೊಡ್ತೀನಿ. ಆದ್ರೆ ಒಂದು ವಿಷಯ. ಏನದು? ನೀವು ಗಡ್ಡ ತೆಗಿಬೇಕು. ಇಂಪಾಸಿಬಲ್. ಗಡ್ಡ ಗಿಡ್ಡ ತೆಗೆಯಕ್ಕೆ ಸಾಧ್ಯನೇ ಇಲ್ಲ. ಕೆಲಸನೇ ಬೇಕಾಗಿಲ್ಲ, ನೀವು ಜಾಗ ಖಾಲಿ ಮಾಡ್ಬೋದು. ಹಾಗನ್ಬೇಡಿ. ನೋಡಿ, ಅವರ ಗಡ್ಡ ಇರ್ಲಿಲ್ಲ. ಗಡ್ಡದ ಮಜಾ ಗೊತ್ತಿಲ್ದಿರೋ ದಡ್ಡ. ಆ ಮಕ್ಕಳಿಗೋಸ್ಕರ ನಿಮ್ಮನ್ನು ಕೇಳ್ತಿದ್ದೀನಿ, ಇಲ್ಲ ಅನ್ಬೇಡಿ. ಆಲ್ರೈಟ್, ಗಡ್ಡ ತೆಗೆಯೋದಕ್ಕೆ 1 ಲಕ್ಷ. ಆಗ್ಲಿ, ಕೊಡ್ತೀನಿ. ಅಡ್ವಾನ್ಸ್ ಎಷ್ಟು ತಂದಿದ್ಯಾ? ಈಗೇನು ತಂದಿಲ್ಲ. ಯೋ, ಅಡ್ವಾನ್ಸ್ ಕೊಡೋದಕ್ಕೆ 1 ಪೈಸಾ ಇಲ್ಲ, ಬರೀ ಲಕ್ಷ ಲಕ್ಷ ಅಂತ ಮಾತಾಡ್ತೀಯಲ್ಲ. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನನ್ನ ಹತ್ರ ಅಷ್ಟೊಂದು ಲಕ್ಷಗಳಿಲ್ಲ. ಆ ಮಕ್ಕಳಿಗೋಸ್ಕರ ನನ್ನಲ್ಲಿರೋ ಒಡವೆ ವಸ್ತು ಎಲ್ಲ ಮಾರಿ ನಿಮ್ಗೆ ಹಣ ಕೊಡ್ತೀನಿ. ನಿಮಗ್ ನಂಬಿಕೆ ಇಲ್ದಿದ್ರೆ ಈ ವಜ್ರದುಂಗ್ರ ಇಟ್ಕೊಳ್ಳಿ. ನನ್ನ ಅಡ್ರೆಸ್ ಎಲ್ಲಿದೆ? ನಾಳೆನೆ ಬರ್ತೀರಲ್ಲ? ಸರಿ. ಯಾರದು? ನನ್ನ ಕ್ಲೈಂಟ್. ಚೆನ್ನಾಗಿದ್ದಾಳಲ್ಲ? ಅವ್ರ ದುಡ್ಡು ಚೆನ್ನಾಗಿದೆ,
ಮತ್ತೆ ಈ ಉಂಗ್ರ ಯೋ ಆಗ್ಬೇಡ, ಗೊತ್ತಾಯ್ತಾ? ದೀಪ, ಎಂತ ಅಪಾಯದ ಕೆಲಸ ಮಾಡ್ತಾ ಇದೀಯಮ್ಮ? ಬೇರೆ ವಿಧಿನೇ ಇರ್ಲಿಲ್ಲ ಅದಕ್ಕೆ. ಅವನೊಬ್ಬ ದೊಡ್ಡ ಕೊಲೆಗಾರ, ಕ್ರೂರಿ ಅಂತಿದ್ಯಾ. ಅವನನ್ನ ಮನೆ ಕರೆದಿದೀಯಲ್ಲ, ಇದ್ರ ಪರಿಣಾಮ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿದ್ಯಮ್ಮ? ನಾನ್ ತರಕಾರಿ ಕತ್ತರಿಸಿದಾಗ ಅವನು ಮನುಷ್ಯನೇ ಕತ್ತರಿಸ್ತಾನೆ ಅಂತೀರಾ? ಒಂದ್ ನಿಮಿಷ. ಬನ್ನಿ. ಬನ್ನಿ ಒಳಗಡೆ. ಅಲ್ಲಿ ನಿಂತ್ಕೊಂಡು ಏನ್ ನೋಡ್ತಿದ್ದೀರಿ? ನೀನ್ ಹೇಳಿದ್ಯಲ್ಲ ನಿಜಾನ ಅಥವಾ ಹುಲಿನ ಹಿಡಿಯಕ್ ಹಾಕಿದ್ ಬಲೆನ ಅಂತ ನೋಡ್ದೆ. ಈಗ ಅಣ್ಣನೆಲ್ಲ ತಾನೆ? ಇಲ್ಲ, ಮಕ್ಕಳಲ್ಲೇ. ಮಕ್ಕಳ ಮೇಲಿದ್ದಾರೆ, ಬನ್ನಿ. ಇವರೇ ಆ ಮಕ್ಕಳು. ಅಮರ್, ಅಮರ್ ಕಣ್ಬಿಡು. ಅಮರ್, ಅನಿ ಕಣ್ಬಿಡಿ. ಯಾರು ಬಂದಿದ್ದಾರೆ ನೋಡಿ. ಎಲ್ಲೋಗಿದ್ದಿ ಪಾಪ? 2 ದಿನ ಆಯ್ತು ನಿನ್ನ ನೋಡಿ. ನಾವು ಎಷ್ಟು ಒದ್ದಾಗ್ಬಿಟ್ವಿ ಗೊತ್ತಾ? ನಮಗ್ ಜ್ವರ ಕೂಡ ಬಂದ್ಬಿಟ್ಟಿತ್ತು. ತಿರ್ಗಾ ಆಗಲ್ಲ, ನಾವು ಬಂದ್ಬಿಟ್ಟೇ ಬೇಡ ಪಾಪ. ಇಲ್ಲಪ್ಪ, ಇನ್ನವರೆಲ್ಲ ಹೋಗೋದಿಲ್ಲ. ಪಪ್ಪ ಬಂದ್ರಲ್ಲ, ಬ್ರೆಡ್ ತಿನ್ನಿ, ಹಾಲು ಕುಡಿರಿ. ಎಲ್ಲ ಕುಡಿತೀವಿ, ಔಷಧಿನೂ ಕುಡಿತೀವಿ. ವೆರಿ ಗುಡ್. ತಗೋ ಪಾಪ, ನೀನೇ ಕುಡ್ಸು. ಏನ್ ಪಾಪ ನೀನು ಸ್ಪೂನ್ ಕೊಡು ಅಂದ್ರೆ ಬಾಕಿ ಹೇಳ್ತೀಯಲ್ಲ. ಇದವು ಕೊಡಿ, ತಗೊಳ್ಳಿ. ನಂಗೆ ಪಾಪ? ಒಳ್ಳೇದು. ಪಪ್ಪ ರೆಸ್ಟ್ ತಗೊಳ್ಳಿ, ತುಂಬಾ ದೂರದಿಂದ ಬಂದಿದ್ದಾರೆ. ಈಗ ನೀವು ನಿದ್ದೆ ಮಾಡಿ. ಸರಿ ಪಾಪ, ನಾವು ಮಲ್ಕೊಳ್ತೀವಿ. ಬನ್ನಿ ಹೋಗೋಣ. ಕೈ ತೊಳ್ಕೊಳ್ಳೋದ ದೇವ್ರು? ಕೈ ತೊಳೆಯೋದು ಊಟ ಆದ್ಮೇಲೆ. ಬಡಿಸು, ಹಸಿವಾಗಿದೆ. ಯೋ, ಏನೋ ಇದೆಲ್ಲ? ಏನಿದೆಲ್ಲ? ಇದು ಪಲ್ಯ, ಮೊಸರು, ಅನ್ನ, ಸಾರು, ಸಾಂಬಾರು. ದರಿದ್ರದವನು, ತಿನ್ನಕ್ಕೇನಾದ್ರೂ ಕೊಡು ಅಂದ್ರೆ ಈ ತರ ಗಲೀಜೆಲ್ಲ ಕೊಡ್ತಾ ಇದೆಯಲ್ಲ. ಇದೆಲ್ಲ ತಿನ್ನುದೇ ಸಾರು? ಯಾವ ತಿನ್ನೋದು? ಯಾವ ತಿನ್ನೋದು? ಹಸಿದ ಹುಲಿಗೆ ಹುಲ್ಲು ಕೊಟ್ರೆ ಈ ತರ ತಿನ್ನುತ್ತಾ ಅದು ತಾನೇ? ಯಶೋದ್ರಲ್ಲಿ ಇವರು ಮಕ್ಕಳಿಗಿನ್ನ ಜೋರಾಗಿದಾರಪ್ಪ. ಏನಿಲ್ಲ. ಟೈಗರ್ ನೋಡು, ಹೀಗೆಲ್ಲ ಗಲಾಟೆ ಮಾಡಿದ್ರೆ ಮಕ್ಳು ಎದ್ಬಿಡ್ತಾರೆ. ನಮ್ಮ ಅಗ್ರಿಮೆಂಟ್ ಮರಿಬೇಡ. ಅಗ್ರಿಮೆಂಟ್? ಯಾರ ಮನೇಲಿ ತಿನ್ನೋದಕ್ಕೆ ಒಂದು ಪ್ರಾಣಿನೂ ಇಲ್ಲ. ನಾಳೆಯಿಂದ ಇವನು ಬೇಕಾಗಿಲ್ಲ. ನಾನು ಈ ಮನೇಲಿ ಇರ್ಬೇಕಾದ್ರೆ ನನ್ನ ಊಟನೇ ಇರ್ಬೇಕು, ನನ್ನ ಬಟ್ಲರೇ ಬರ್ಬೇಕು. ಹಾಗೆ ಆಗ್ಲಿ. ಈ ಗಲಾಟೆ ಮಾಡ್ದೆ ಹೋಗ್ ಮಲಕೋ. ಗಲಾಟೆ? ಯಾರು ಗಲಾಟೆ ಮಾಡ್ತಾರೆ? ಅಬ್ಬ, ಬದುಕಿದೆಯಾ ಬಡ ಜೀವವೇ?
ಅಮ್ಮ ಕಾಡ್ನಲ್ಲಿರ್ಬೇಕಾದ ಈ ಪ್ರಾಣಿನ ಮನೆಗೆ ಯಾಕೆ ತಂದ್ರಮ್ಮ? ಹೀಗಾದ್ರೆ ಮುಂದೆ ನನ್ಗತಿ ಏನ್ರಮ್ಮ? ಭಟ್ರೆ, ಮಕ್ಕಳಿಗೋಸ್ಕರ ಏನೇ ತೊಂದರೆ ಆದ್ರೂ ನಾವ್ ಸಹಿಸ್ಕೋಬೇಕಲ್ಲ. ನೀವ್ ಹೇಳೋದು ನಿಜ ಅಮ್ಮ. ಆಯ್ತು. ರೀ, ಯಾರು ನೀವು? I am the specialist for chicken masala major military cook. ಅಂದ್ರೆ ಬಟರ್. ನೀವು ಈ ಮನೆಯಲ್ಲಿ ಬಟರ್? ಬಟ್ರೇನಪ್ಪ, ಸೆಟ್ರೇನಲ್ಲ. ಅಯ್ಯೋ, ಇದೇನಿದು ಅನಿಷ್ಟ. ಕೋಳಿ ಮೀನು ಎಲ್ಲ ಹಿಡ್ಕೊಂಡು ಪ್ರಾಣಿ ಪರಿವಾರ ಸಮೇತ ಬಂದಿದ್ದೀರಲ್ಲ. ಯಜಮಾನರು ನಮ್ಮನ್ನು ಈ ಮನೆಯಲ್ಲಿ ಬಟರ್ ಕೆಲಸಕ್ಕೆ ಬರೋಕೆ ಹೇಳಿದ್ದಾರೆ. ಇನ್ನು ಮೇಲೆ ಈ ಮನೆಯಲ್ಲಿ ಕೋಳಿ ಕುರಿ ಮೀನು ಎಲ್ಲ ಬೇಯಿಸೋದೇ ನಮ್ಮ ಕೆಲಸ. ನಿಮ್ಮ ಅವತಾರ ನೋಡಿದ್ರೆ ಬರೀ ಕೋಳಿ ಕುರಿ ಅಲ್ರಪ್ಪ, ನನ್ನು ಸೇರಿಸಿ ಮನೆನೇ ಬೇಯಿಸೋ ಕಾಣುತ್ತೆ ನೋಡಿ. ನಾನ್ ತುಂಬಾ ಮಡಿ. ಏನು ಎಡಿಕಾಯಿದೆ ನಿಮ್ಗೇನು ಬಂದ್ ದಾಡಿ? ನಡೀರಿ, ಅಡುಗೆ ಮನೆ ತೋರಿಸ್ತೀನಿ. ಐ ಸಿ, ಕಮ್ ಕಮ್. ಇವನೇ ಒಂದು ಪ್ರಾಣಿ ಇದಾಗಿದ್ದಾನಲ್ಲಪ್ಪ. ನೋಡಿದ್ರ, ಇದೇ ಅಡಿಗೆ ಮನೆ. ಯು ಮೀನ್ ದಿಸ್ ಇಸ್ ಚಿಕನ್? ಐ ಆಮ್ ಸಾರಿ, ಕಿಚನ್ ಕಿಚನ್. ಕಿಚನೋ ಚಿಕನೋ ಏನ್ ಹಾಳೋ, ಒಟ್ನಲ್ಲಿ ಇದನ್ನೆಲ್ಲ ನೀವು ಆ ಕಡೆ ಇಟ್ಕೊಂಡು ಕತ್ತರಿಸ್ಕೊಡಿ, ನಾನು ಇದನ್ನೆಲ್ಲ ಈ ಕಡೆ ಇಟ್ಕೊಂಡು ಉತ್ತರಿಸ್ಕೊತೀನಿ. ದಟ್ ಇಸ್ ಮೈ ಸೈಡ್ ಇಸ್ ಕಟಿಂಗ್, ಯುವರ್ ದಟ್ ಸೈಡ್ ಇಸ್ ಸ್ಕ್ರೇಪಿಂಗ್. ಯು ಡೋಂಟ್ ಶೌಟ್. ಕೂಗಿದ್ರೆ ಕಟ್ ಮಾಡ್ಬಿಡ್ತೀನಿ ನೋಡು. ನಮ್ ತರಕಾರಿನ ಎಷ್ಟೋ ವಾಸಿಯಪ್ಪ. ವಾಟ್ ಇಸ್ ದಟ್? ಕೂಗೋದು ಇಲ್ಲ, ಗಲಾಟೆ ಮಾಡೋದು ಇಲ್ಲ. ನಿಮ್ಮ ತರಕಾರಿಗೆ ನೋ ಬ್ಲಡಿ ಮೌತ್. ಅಯ್ಯಪ್ಪ, ಆ ಕಡೆ ಇಟ್ಕೊಡ್ರಿ, ಅನಿಷ್ಟ. ಸಾರಿ ಬಟ್ ನಮ್ಮ ಕೋಳಿಗೆ ಮಡಿ ಮೈಲಿಗೆ ಒಂದು ಗೊತ್ತಾಗೋಲ್ಲ. ಅದನ್ನೀಗ ಕತ್ತರಿಸಿ ಡ್ರೆಸ್ ಮಾಡ್ಬೇಕು. ಇದಕ್ ಡ್ರೆಸ್ ಬೇರೆ ಮಾಡ್ತೀರೋ? ಎಸ್. ಆ ಕೋಳಿಗೊಂದು ಸೀರೆ ಉಡಿಸಿ ಆ ಹುಂಜಕ್ಕೊಂದು ಸೂಟ್ ತಗಲಾಕಿ. ಗುಡ್ ಐಡಿಯಾ, ಗುಡ್ ಐಡಿಯಾ. ಅಬ್ಬಾ, ದರಿದ್ರ ವಾಸನೆ. ವಾಟ್ ಆರ್ ಯು ಟಾಕಿಂಗ್ ನಾನ್ ಸೆನ್ಸ್? Oh, beautiful smell, just like intimate sex. My dear but, ಇದನ್ನ ಇವತ್ತು ಸಾಂಬಾರ್ ಮಾಡಿ ಇಟ್ಬಿಟ್ಟು ನಾಳೆ ಇಡ್ಲಿ ವಡೆ ಜೊತೆ ಒಳಗೆ ತಿಂದ್ರೆ ಹೇಗಿರ್ತದೆ ಗೊತ್ತು? ನಾಳೆ ಇದನ್ನ ತಿಂದು ನನ್ನ ಯಾವತ್ ತಿಂತೀರೋ ಆ ದೇವ್ರಿಗೆ ಗೊತ್ತು. ಒಟ್ನಲ್ಲಿ ಇದೆಲ್ಲ ನೋಡಿದ ಕರ್ಮಕ್ಕೆ ನಾನು ಸ್ನಾನ ಮಾಡಿ ಮಡಿ ಆಗ್ಬೇಕು. ವಾಟ್? You are taking bath? Water the problem ಆಗಿದೆ. In which water you are taking bath? All right, go to your work. I will go to my job. ನೀನಾ ಇಲ್ಲೇನ್ ಮಾಡ್ತಿದ್ದಿ? ಇಲ್ಲೇನ್ ಮಾಡ್ತಿದೀಯಾ? ನಿನ್ನೆ ನೋಡ್ತಾ ಇದ್ದೇನೆ. ನೀನ್ ಇಲ್ಲಿಗೆ ಬರ್ಬಾರ್ದು, ಹೊರಟೋಗಿಲ್ಲಿಂದ. ಯಾಕಾಚೆ ಹೋಗ್ಬೇಕು? ಹೋಗೋದಿಲ್ಲ. ನಾನೀಗ ನಿನ್ ಗಂಡ ತಾನೆ. ನಮ್ಮ ಅಗ್ರಿಮೆಂಟ್ ಮರಿಬೇಡ. ನೀನು ನನ್ನ ಗಂಡನಾಗ ಅಭಿನಯಿಸೋದು ಮಾತ್ರ, ಅದು ಮಕ್ಕಳೆದ್ರಿಗೆ. ಬೇಗ ಹೊರಟಾಗಿಲ್ಲಿಂದ. ವಾಟ್? ನೀವು ಅನಾರೋಗ್ಯ ತಾನೆ? ಯಾರೇ ಅದು? ನೀವ್ ಹೇಗಿದ್ದೀರಾ? ನಾವು ಯಾವಾಗ್ಲೂ ಅನಾರೋಗ್ಯನೇ, ರೋಗ ಅನ್ನೋದೇ ಇಲ್ಲ. ನಿಮ್ಮ ನಾಲ್ಗೆ ದರ್ಬೆ ಹಾಕಿ ಸುಡ್ತು. ಅನಾರೋಗ್ಯ ಅಲ್ರಿ, ಆರೋಗ್ಯ ಆರೋಗ್ಯ. ದಟ್ಸ್ ಕರೆಕ್ಟ್. ರೋಗ್ಯ ರೋಗ್ಯ. ಏನ್ ತಂದಿದ್ದೀರಾ? ಏನಿದು ಅಂದ್ರ? ಮಗಿನ ತಂದಿದ. ಮಗುನ್ ತಂದ್ಬಿಟ್ರ? ಯಾರ್ದು? ಯೋ ಬ್ಲಡಿ ಬಟ್ ಸಿ ಹಿಯರ್. ನೀನ್ ತಂದಿದ್ದೀರಾ? ಮತ್ತೆ ಮಗುನ ಅಂತೀರಲ್ರಿ? ಮಾನು. ಅಯ್ಯಪ್ಪ, ಯು ಬ್ಲಡಿ ಬಟ್ ನೀವ್ ಯಾಕೆ ಹಾರ್ತೀರಿ? ಕೋಳಿ ಹಾರಕ್ ಮುಂಚೆ ನಾನೇ ಹಾರ್ಬಿಟ್ರೆ ತಿರುಗಿ ಸ್ನಾನ ಮಾಡೋದ್ ತಪ್ಪುತ್ತಲ್ಲ? ಅದು ಇನ್ನೆಲ್ಲಿ ಹಾರ್ತದೆ? ಡ್ರೆಸ್ ಮಾಡಿಸ್ಕೊಂಡೆ ಹಾಯಾಗಿ ಮಲಗಿದೆ. ಹೌದಾ? ಏನ್ ಡ್ರೆಸ್ ಮಾಡ್ಸಿದೀರಾ? ಅಯ್ಯೋ, ಗುರ್ತೇ ಸಿಗಲ್ವಲ್ರಪ್ಪ.
ವಾಸನೆ ಏನೋ ಒಂಥರ ಚೆನ್ನಾಗೇ ಇದೆ. ಏನೇ ಮಸಾಲೆ ಹಾಕಿದ್ರಪ್ಪ? ಸ್ವಲ್ಪ ತಿಂದು ನೋಡಿಪ್ಪ. ಹಾಗೆಲ್ಲ ಹೇಳಿ ಯಾಕ್ರಿ ಹೊಟ್ಟೆ ಉರಿಸ್ತೀರಾ? ನೋ ಹೊಟ್ಟೆ ಉರಿ ಬಿಸ್ನೆಸ್ ಬ್ಯಾಚ್. ಸ್ವಲ್ಪ ತಿಂದು ನೋಡಿ, ಉರಿ ಎಲ್ಲ ಸರಿ ಹೋಗುತ್ತೆ. ಬಾಸ್ ಇಸ್ ಕಮಿಂಗ್. ಅಯ್ಯೋ, ಎಸ್ ಸರ್. ಪಾಪ ನಂಗೆ ಈಗ ಜ್ವರನೇ ಇಲ್ಲ. ನನ್ಗೂ ಅಷ್ಟೇ. ನಾಳೆಯಿಂದ ಸ್ಕೂಲ್ಗೆ ಹೋಗ್ತೀವಿ ಪಾಪ. ಪಾಪ ನೀನು ಹಳೆ ಕಾರ್ ಏನಾಯ್ತು? ಅದನ್ನ ಕೊಟ್ಬಿಟ್ಟು ಹೊಸ ತಗೊಂಡ್ರು. ಪಾಪ ಅದೇನ್ ತಿಂತಿದ್ಯಾ ನೀನು? ಇದನ್ನೆಲ್ಲ ಮುಂಚೆ ತಿಂತಿರ್ಲಿಲ್ಲಲ್ಲ. ಬಾಯ್ ಮುಚ್ಚು, ಬೇಕಾದ್ರೆ ನೀನು ತಿನ್ನು. ಬೇಡ, ನಿಮ್ ಪಾಡಿಗೆ ನೀವು ಊಟ ಮಾಡಿ. ನಿಮ್ ಪಪ್ಪ ಹೊಸ ಜಾಗಕ್ಕೆ ಹೋಗಿ ಇದನ್ನೆಲ್ಲ ತಿನ್ನೋದ್ ಕಲ್ತಿದ್ದಾರೆ. ತಿನ್ನಿ. ಅಯ್ಯೋ, ತಿರ್ಗಾ ಸ್ನಾನ ಮಾಡ್ಬೇಕಾಯ್ತಲ್ಲಪ್ಪ. ಅನಿ, ಪಪ್ಪ ತುಂಬಾ ಬದಲಾಯಿಸ್ಬಿಟ್ಟಿದಾರಲ್ವಾ? ಅಷ್ಟೇ ಅಲ್ಲ, ಇನ್ನೂ ಒಂದ್ ಪತ್ತೆ ಮಾಡಿದ್ದೀನಿ. ಏನೇ ಇದು? ಪಪ್ಪನ್ ರೂಮಲ್ಲಿ ಇದು ಬೇರೆ ಇದೆ. ಇದು ಅಂದ್ರೆ ಬಾಟ್ಲು ಕಣೋ. ಬಾಟ್ಲು? ಈಗಂತೂ ಎಸ್ಟೇಟಿಗೆ ಹೋಗೋದೇ ಇಲ್ಲ. 3 ಹೊತ್ತು ರೂಮಲ್ಲಿ ಕುತ್ಕೊಂಡು ಒಂದೇ ಸಮ ಕುಡಿತಾ ಇರ್ತಾರೆ. ಹೌದಾ? ಅಂತೂ ಹೊಸ ಮಾವನಲ್ಲಿ ಇದೆಲ್ಲ ಆಗ್ತಾ ಇರೋದು. ಸುಮ್ಮನೆ ಇರು. ಪಪ್ಪ ಮಾಡಿದ ಕಮ್ಮನ್ ಬೈಬೇಡ. ನಾವು ಪಪ್ಪನ ಮೊದಲಿನ ಹಾಗೆ ಮಾಡೋಣ. ಕರೆಕ್ಟ್, ಬಾ ಹೋಗೋಣ. Cheers for health and wealth and prosperity. ಕೆಲಸ ಹೇಳಿ. ನಾನ್ ನಿನ್ ಯಾಕೆ ಕರೆಸ್ತೀನಿ ಅಂತ ಗೊತ್ತಲ್ಲ? ಗೊತ್ತು. ಟು ಕಿಲ್. ಐ ಆಮ್ ಅ ಕಿಲ್ಲರ್. ಯಾರನ್ನು ಕೊಲ್ಬೇಕು? ವೇಟಾ? ಇವನೇ ದೀಪಾಂಜಲಿ ಎಸ್ಟೇಟ್ ಓನರ್. ಭಾರಿ ಕುಳ. ನಾಳೆ ಬ್ಯಾಂಕ್ನಿಂದ 10 ಲಕ್ಷ ರೂಪಾಯಿ ತಗೊಂಡು ಎಸ್ಟೇಟ್ ಹೋಗ್ತಾನೆ. ನೇನಿವನ್ನ ಅವನು ನನ್ನ ಶತ್ರು. ಮೈ ಎನಿಮಿ ನಂಬರ್ 1. ರೈಟ್. ನಾಳೆ ಬೆಳಗ್ಗೆ ಒಂದು ಹಣ ಬಿದ್ದಿರುತ್ತೆ. ಮತ್ ಹಣ 50-50. ಅಗ್ರೀಡ್. ಡನ್. ಅಡ್ವಾನ್ಸ್ ಬೇಕಾಗಿಲ್ಲ. ಬಡ್ಡಿ ಸೇರಿಸಿ ಎಲ್ಲ ಒಟ್ಟಿಗೆ ತಗೋದೇನೆ. ನಿಲ್ಸಿ. ಹಂಗೆ ಸಾವುಕಾರ ಬಂದ್ರೆ. ನಮಸ್ಕಾರ ಜಮೀನ್ದಾರ್ರೆ, ನಿಮ್ ಮನೆಗೆ ಬರ್ಬೇಕು ಅಂತಿದ್ದೆ. ಹೌದಾ? ಅದ್ರ ಸುಮ್ನೆ ಸೈಕಲ್ ನೋಡ್ಕೊಂಡು ಅಷ್ಟು ದೂರ ಯಾವನ್ ಬರ್ತಾನೆ? ಅದಕ್ಕೆ ಇಲ್ಲಿ ಬಂದೆ. ತಗೊಳ್ಳಿ ನಿಮ್ ಪೋಸ್ಟ್. ನನ್ ಪೋಸ್ಟ್ ಬೆಚ್ಚು ನಿನ್ ಬ್ಯಾಗು. ಏನ್ ಮಾಡೋದ್ ಜಮೀನ್ದಾರ್ ಸಾಹೇಬ್ರೆ? ಸಾವ್ ಯಾರಿಗೂ ತಪ್ಪಿದ್ದಲ್ಲ, ನಿಮ್ಮಂತ ನೀಚರಿಗಂತೂ ಅಲ್ವೇ ಅಲ್ಲ. ಎನಿವೇ, ಐ ಆಮ್ ವೆರಿ ಸಾರಿ. ವೆಲ್ ಡನ್ ಟೈಗರ್, ವೆಲ್ ಡನ್. ನಿಮ್ ಶಾಬಾಸ್ಗಿರಿ ಬೇಕಾಗಿಲ್ಲ. ಹಣ ಹಾಕೊಡಿ. ತಗೋ 50%. 50-50 ಸಾಲದು. ಇನ್ನೊಂದು ಶೇರ್ ಬರ್ಬೇಕು. ವಾಟ್? ನಿಮ್ಗೆ ಒಂದು ಪ್ರಾಣ ಮತ್ತು ಹಣ ಎರಡೂ ಬೇಕಾಗಿತ್ತಲ್ಲ. ನಾನೊಂದು ಪ್ರಾಣ ತೆಗೆದು ಹಣ ತಂದಿದ್ದೀನಿ. ಹಣದ್ದೇನೋ 50-50 ಕೊಡ್ತಾ ಇದ್ದೀರಾ?
ಆದ್ರೆ ಪ್ರಾಣದ್ದು ದಟ್ಸ್ ಇಂಪಾಸಿಬಲ್, ಯು ಫೂಲ್. ಶಾಳಾಪ್, ಮರ್ಯಾದೆಯಿಂದ ಮಾತಾಡಿ. ನಾಳೆ ನಿಮ್ ಕೈ ಕಡೆ ಕೆಲಸ ಮಾಡ್ತಿದ್ದ ಉದ್ಯೋಗಿ ಅಲ್ಲ. ವಿ ಆರ್ ಬೋತ್ ಈಕ್ವಲ್ ಪಾರ್ಟ್ನರ್ಸ್. ಕಿಲ್ಲಿಂಗ್ ಚಾರ್ಜಸ್ ಬೇರೆ ಬರಲೇಬೇಕು. ಕೊಡದೆ ಹೋದ್ರೆ ಬರ್ದೆ ಹೋದ್ರೆ ಹ್ಯಾಕ್ ತಗೋಬೇಕು ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಟೈಗರ್, ನೀವಿಬ್ರು ಹೆಂಗ್ ಜಗಳ ಆಡ್ಬಾರ್ದು. ನನ್ ಮಾತು ಕೇಳಿ. ನನ್ನ ಹಣ ನಾನು ಬರಲೇಬೇಕು, ಇಲ್ಲ ಅಂದ್ರೆ ಯಾವ ಪ್ರಾಣ ತೆಗೆಯೋಕು ನಾನು ಸಿದ್ಧ. ಹಾಗಾದ್ರೆ ನಿನ್ ಹಣನೇ ಹೆಚ್ಚಾಯ್ತಲ್ಲ? ಹೌದು, ಹಣನ ಎಲ್ಲಕ್ಕಿಂತ ಹೆಚ್ಚು. ಮನಿ ಇಸ್ ಎವ್ರಿಥಿಂಗ್. ಗೋಲ್ಡ್ ಇಸ್ ಮೈ ಗಾಡ್. ನಿನ್ಗೆ ಎಷ್ಟು ಬೇಕು ತಗೊಂಡು ಹೋಗು. ಗೆಟ್ ಔಟ್. ಯೋ, ಕಿರ್ಚ್ಬೇಡ. ಉಪಕಾರ ಮಾಡ್ತಾ ಇಲ್ಲ ನೀನು. ನಿಯತ್ತಾಗಿ ಪಾಲ್ ತಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಹಾಯ್. Boss, this is my own special masala for tandoori chicken. ಏನದು? ಏನೆಲ್ಲ ತಲೆ ಹಾಕಿ ಮಸಾಲೆ ಮಾಡಿ ಚಿಕನ್ ತಂದಿದ್ದೀನಿ. That too very good combination for whiskey. Yeah. How is it, boss? ಸ್ಕೂಲಲ್ಲಿ ಅಮರ್ಗೆ ರನ್ನಿಂಗ್ ಸ್ವಲ್ಪ ಪ್ರೈಸ್ ಬಂದಿದೆ. Very good, very good. ವೆರಿ ಗುಡ್. ತುಂಬಾ ಒಳ್ಳೆ ಪ್ರೈಸ್ ಕೊಟ್ಟಿದ್ದಾರೆ ನಿಮ್ ಮೇಡಮ್. ಪ್ರಪಂಚದಲ್ಲಿರೋ ಕಪ್ಪೆಲ್ಲ ನಿನ್ ಹಾಳು ಕುಡಿಯಕ್ಕೆ ಅಂದ್ಕೊಂಡ್ಯಾ? ನಿನ್ ಬುದ್ಧಿ ಇಲ್ಲ. ನೀನ್ ಹೀಗೆಲ್ಲ ಮಾಡ್ತಿರೋದು ಈ ಹಾಳು ಬಾಟ್ಲಿಂದ ತಾನೇ. ಶೈತಾನ್ಗೆ ಬಚ್ಚೆ, ಬಾಟ್ಲ ಹಾಳು ಮಾಡ್ತೀಯ, ನನ್ನ ಬಿಸ್ಕಿನ ಹೊಡಿತೀಯ. ಯಾಕಮ್ಮಪ್ಪ ನಿಲ್ಲಿಸ್ಬಿಟ್ಟಿ? ಹೊಡೀರಿ ಪಾಪ, ಕೋಪ ತೀರೋರ್ಗು ಹೊಡೀರಿ ಪಾಪ. ನೀನ್ ಎಷ್ಟು ನೀನ ನೋಡೋಕೆ ಅಂತ ನಮ್ ಪ್ರಾಣ ಬಿಡ್ತೀವಿ. ಈಗ ನಮ್ ಪ್ರಾಣ ತಗೊಳಕ್ಕೆ ವಾಪಸ್ ಬಂದಿದ್ಯಾ? ಎಷ್ಟು ದಿವಸದಲ್ಲಿ ಒಂದು ದಿನವಾದ್ರೂ ನಮ್ಮ ನೋಡಿಲಿಲ್ಲ. ಈ ಪ್ರೀತಿ ಎಲ್ಲ ಎಲ್ಲೋ ಇದ್ದು ಪಾಪ. ಇನ್ನೆಂದೂ ನಾವು ನಿನ್ ಜೊತೆ ಮಾತಾಡೋದಿಲ್ಲ, ನಿನ್ ಮುಖ ನೋಡೋದಿಲ್ಲ. ನಿನ್ನಂತ ಪಪ್ಪ ನಮಗ್ ಬೇಡ ಬೇಡ. ಬಾರೋ ಅಮ್ಮ. ಹೂವಿನಂಥ ಮಕ್ಕಳ ಬಾಯಿನಲ್ಲಿ ರಕ್ತ ಬರೋ ಹೊಡೆದಿದೆಯಲ್ಲ, ನಿನಗೆ ನಾಚಿಕೆ ಆಗಲ್ಲ? ನೀನು ಮಾನವ ಅಲ್ಲ, ದಾನವ. ಪ್ರೀತಿ ಕರುಣೆ ಏನು ಇಲ್ಲದ ಕ್ರೂರ ಪ್ರಾಣಿ ನೀನು. ರಾಕ್ಷಸರು ನಾಚ್ಕೋಬೇಕು ನಿನ್ನ ನೋಡಿ. ನೋಡು, ಆ ಮಕ್ಕಳನ್ನ ಹೀಗೆ ಹಿಂಸೆ ಮಾಡಿ ಕೊರಗಿಸೋ ಬದಲು ಒಂದೇ ಸಲ ಕೊಂದು ಬಿಡು, ಹೋಗು. ಇಷ್ಟಕ್ಕೆಲ್ಲ ನಾನೇ ಕಾರಣ. ನಾನ್ ಮಾಡಿದ್ರ ಫಲನ ಆ ಮಕ್ಕಳು ಅನುಭವಿಸ್ತಿದ್ದಾರೆ. ಬಾಗಿಲು ಬಾಗಿಲು ತೆಗೆದ.
ದಾನವ ಅಲ್ಲ, ದಾನವ. ಅಮ್ಮ ತುಂಬಾ ನೋವಾಯ್ತಾ? ಪಾಪ ನಿನ್ ಕಣ್ಣಲ್ಲಿ ನೀರು. ಹೌದು, ಜೀವನದಲ್ಲಿ ಇದು ಮೊದಲನೇ ಸಲ ನಾನು ಹತ್ತಿದ್ದು. ಈ ಪಾಪಿ ಕೈ, ಈ ರಾಕ್ಷಸ ಕೈನ ತಾನೇ ನಿಮ್ ನೋವಾಗಿರೋದು. ಈ ಕೈ ಇರಬಾರ್ದು, ಈ ಕೈ ಇರಬಾರ್ದು. ಬೇಡ ಪಾಪ, ಬೇಡ. ನಿನ್ ಕೈಗೆ ನೋವಾಗುತ್ತೆ. ಇಲ್ಲ, ಈ ಕೈಗೆ ನೋವಾಗಲ್ಲ. ಹೂವಿನಂತ ಕೆನ್ನೆಗೆ ಕಷ್ಟ ಕೊಟ್ಟಿರೋ ಕೈ ಇದು. ನನ್ ಕ್ಷಮಿಸ್ಬಿಡಿ, ಈ ಪಾಪಿನ ಕ್ಷಮಿಸ್ಬಿಡಿ. ಹಾಗನ್ಬೇಡಿ ಪಾಪ, ನೀವೆಷ್ಟೇ ಆದ್ರೂ ನಮ್ ಪಪ್ಪ ಅಲ್ವಾ? ಹೌದು ಕಣ, ನಾನ್ ನಿಮ್ ಪಪ್ಪ. ನನ್ನ ಭಾಗ್ಯ ಅದೇ ನನ್ನ ಭಾಗ್ಯ. ಹಲೋ ಹಲೋ, ಡಾಕ್ಟರ್ ಮಾತಾಡ್ತಾ ಇರೋದು. ಡಾಕ್ಟ್ರೇ, ನಮ್ಮ ಪಪ್ಪನ್ಗೆ ಕೈಗೆ ಗಾಯ ಆಗ್ಬಿಟ್ಟಿದೆ ಪಾಪ, ತುಂಬಾ ಅವರಿಗೆ. ಬೇಗ ಬಂದ್ಬಿಟ್ರಿ ಡಾಕ್ಟ್ರೇ, ನಮ್ಮ ಪಪ್ಪನಿಗೆ ವಾಸಿ ಮಾಡಿ ಔಷಧಿ ಕೊಡಿ. ಬೇಗ ಬರ್ತೀರಲ್ಲ? ಥ್ಯಾಂಕ್ ಯು ಡಾಕ್ಟ್ರೇ. ತುಂಬಾ ಜ್ವರ ಇದೆ, ಕೈ ಸೆಪ್ಟಿಕ್ ಆಗಿದೆ, ಹುಷಾರಾಗಿ ನೋಡ್ಕೊಳ್ಳಿ. ಪ್ರತಿ 3 ಗಂಟೆಗೆ ಒಂದ್ಸಾರಿ ಈ ಟ್ಯಾಬ್ಲೆಟ್ಸ್ ಕೊಡಿ. ನಾನು ಬರ್ತೀನಿ. ಹಾಲು ತಂದಿದ್ದೀನಿ, ಸ್ವಲ್ಪ ಕುಡಿ. ಹಾ ಕೈ ಎತ್ಬೇಡಿ, ನಾನೇ ಕುಡಿಸ್ತೀನಿ. ಪಪ್ಪ, ಕೈ ತುಂಬಾ ನೋವುತ್ತಪ್ಪ. ವೆರಿ ಸಾರಿ ಪಾಪ, ನಮ್ದೇ ತಪ್ಪು. ನಾವಿಬ್ರು ನಿಮ್ಗೆ ತುಂಬಾ ಕೋಪ ಬರೋ ಹಾಗೆ ಮಾಡಿಬಿಟ್ವಿ, ಕ್ಷಮಿಸ್ಬಿಡು ಪಾಪ. ನಮ್ಮಿಂದಲೇ ಈ ಕೈಗೆ ತುಂಬಾ ಜಾಸ್ತಿ ಏಟಾಗಿದ್ದು. ಹಾಗೆ ಹೇಳ್ಬೇಡಿ, ತಪ್ಪು ನಿಮ್ದಲ್ಲ. ಈ ಕೈ ಎಷ್ಟು ಕೆಟ್ಟ ಕೆಲಸ ಮಾಡಿತ್ತ, ಎಷ್ಟು ಜನರ ನೋಯಿಸುತ್ತ. ಪಾಪ, ನೀವಂತವ್ರಲ್ಲ, ತುಂಬಾ ಒಳ್ಳೆ ಪಾಪ ನೀವು. ಇಲ್ಲ, ಹಾಗೆ ಹೇಳ್ಬೇಡಿ. ದೇವರಂತ ಮಕ್ಕಳನ್ನ ಹೊಡೆದು ರಕ್ತ ತರಿಸಿರೋ ಕೈ ಇದು. ಈ ಹಾಳು ಕೈ ಹೋದ್ರೂ ನನಗೇನು ಚಿಂತೆ ಇಲ್ಲ. ಹಾಗನ್ಬೇಡಿ ಪಾಪ, ನಿಮ್ಮನ್ನ ನಾವ್ ನೋಡ್ಕೊಳ್ತೀವಿ. ನಾವು ನಿನ್ ಮಕ್ಳಲ್ವಾ ಪಾಪ? ನೀವು ಮೊದಲಿನಾಗೆ ಆಗೋ ತನಕ ನಾವೆಲ್ಲ ಮಾಡ್ತೀವಿ. ನೀವೇನು ಚಿಂತೆ ಮಾಡ್ಬೇಡಿ ಪಾಪ. ಅಮ್ಮ, ನೀರ್ ತಗೊಡು ಬೇಗ. ಪಾಪ ಪಾಪ, ಟೈಮ್ ಆಯ್ತು, ಟ್ಯಾಬ್ಲೆಟ್ಸ್ ತಗೊಳ್ಳಿ. ಪಾಪ ಪಾಪ, ಟೈಮ್ ಆಯ್ತು, ಟ್ಯಾಬ್ಲೆಟ್ ತಗೋ. ಆಯ್ತು, ಇನ್ನು ಯಾಕೆ ಮಾಡ್ಕೊಳ್ಳಲ್ಲ ನೀವು? ನಾ ಮಲ್ಕೊಂತೀನಿ, ನಿಮ್ ಮೊದಲು ಹುಷಾರಾಗು.
ನಾನು ಆಮೇಲೆ ನೋಡ್ಕೊಂತೀನಿ. ಯಾಕೆ ಪಾಪ ಅಳ್ತಿದ್ಯಾ? ನೋವಾಯ್ತಾ? ನಾನು ಸರಿಯಾಗಿ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದೀನಲ್ವೋ, ನೀನು ಬೇಗ ಹೋಗುತ್ತೆ. ಒಳ್ಳೆ ಪಾಪ. ಗುಡ್ ಮಾರ್ನಿಂಗ್ ಪಾಪ. ಗುಡ್ ಮಾರ್ನಿಂಗ್. ಪಾಪ ಚಿಕನ್ ಎಗ್ಗು ತಂದಿದ್ದೀವಿ, ಕಾಫಿನೂ ತಂದಿದ್ದೀವಿ. ಇದೆಲ್ಲ ನನಗೆ ಬೇಡ ರಾಜ. ನೀವೇನ್ ತಿಂತೀರಾ ಅದೇ ನನ್ಕು. ನಾವು ಬ್ರೆಡ್ ತಿಂತೀವಿ, ನೀನು ತಗೋ. ಹೀಗೆ ಇಲ್ಲಿ ಬಾ ನೋಡೋಣ. ಬಾ 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 ಅನಿತಾ, ಬೇಗ 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 ಕಮಾನ್. ಇದು ಇಲ್ಲಿರ್ಲಿ, ಮತ್ತೆ ಈ ಪುಸ್ತಕ ಇಲ್ಲಿರ್ಲಿ, ಮತ್ತೆ ಇದು ನ್ಯೂ ಮ್ಯಾಥಮ್ಯಾಟಿಕ್ಸ್ ಇಲ್ಲಿ, ಮತ್ತೆ ಪ್ರೀತಿ ಅನಿತಾಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಪಪ್ಪ. ಹೋದ ವರ್ಷದ್ದು ಯಾವ ತಾರೀಕು? ನಾಳೆ. ಅನಿತಾ ಅನಿತಾ ನಾಳೆ ಹುಟ್ಟಿದ ಹಬ್ಬ ಕಣೆ. ನಿನ್ ಫ್ರೆಂಡ್ಸಿಗೆ, ಅವ್ರ ತಂದೆ ತಾಯಿಗಳಿಗೆ ಎಲ್ರಿಗೂ ಕರಿ, ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಪಾಪ ತುಂಬಾ ಮಜಾ ಆಗ್ತದೆ. ಹಾಗಾದ್ರೆ ಪಾಪ ಅಮ್ಮನಿಗೆ ತಕ್ಷಣ ಹೇಳೋಣ. ಹೋಗು ಮತ್ತೆ ಹೋಗು. ಅಮ್ಮ ಅಮ್ಮ ಅಮ್ಮ. ಟೈಗರ್, ಅನಿ ಹುಟ್ಟಬ್ಬಕ್ಕೂ ನಿನಗೂ ಏನ್ ಸಂಬಂಧ? ನೆನಪಿರ್ಲಿ, ನೀನ್ ಅವ್ರ ನಿಜವಾದ ತಂದೆ ಅಲ್ಲ. ನೀವು ಅವ್ರ ನಿಜವಾದ ತಾಯಿ ಅಲ್ವಲ್ಲ? ನಮ್ಮ ಒಪ್ಪಂದ ಮರಿಬೇಡ. ಆ ಮಕ್ಕಳು ನಿನ್ನ ದ್ವೇಷ ಹಾಗೆ ಮಾಡ್ಬೇಕು, ಅದೇ ನಿನ್ ಕೆಲ್ಸ. ಆದ್ರೆ ಈಗ ನೀನ್ ಮಾಡ್ತಿರೋದೇನು? ನಿಜ, ನಾನು ಇಲ್ಲಿಗೆ ಬಂದಿರೋದು ಆ ಮಕ್ಕಳು ತಂದೆ ಅಂತ ಅಭಿನಯ ಮಾಡಕ್ಕೆ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಆ ಮಕ್ಕಳು ಪ್ರೀತಿನ ಅನುಭವಿಸ್ದೆ. ಪ್ರೀತಿ ಯಾರನ್ನು ಕೇಳಿ ಬರಲ್ಲ ದೀಪಾ ಅವರೇ, ತಾನಾಗೇ ಬರುತ್ತೆ. ಓಹೋ, ಪ್ರಾಣ ತೆಗೆಯೋನ್ ಬಾಯಲ್ಲಿ ಪ್ರೀತಿ ಅನ್ನೋ ಶಬ್ದನೂ ಬರುತ್ತಾ? ಇದೆಲ್ಲ ನೀನ್ ಆಡೋ ನಾಟಕ. ಇಲ್ಲ, ನಾನು ಎದೆ ಮುಟ್ಟಿ ಹೇಳ್ತಾ ಇದ್ದೀನ್ರಿ. ಅಂತ ಎಷ್ಟು ಎದೆಗ್ ಚೂರಿ ಹಾಕಿದೀಯಾ? ನೀನ್ ಯಾಕೆ ಈ ನಾಟಕ ಆಡ್ತಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಆ ಮಕ್ಕಳನ್ನ ಪ್ರೀತಿಸಿ ಮರಳು ಮಾಡಿ ಅವ್ರ ಆಸ್ತಿನೆಲ್ಲ ಲಪಟಾಯಿಸೋಕೆ ಮಾಡ್ತಿರೋ ತಂತ್ರ ಇದೆ. ಇಲ್ಲ ಇಲ್ಲ, ಆದ್ರೆ ನಿನ್ನ ಈ ಆಟ ಇಲ್ಲಿ ನಡೆಯಲ್ಲ. ನೀನ್ ಎಷ್ಟೇ ಆದ್ರೂ ಧನಪಿಶಾಚಿ. ನಿಜ, ನಾನು ಇಲ್ಲಿಗೆ ಬಂದಿದ್ದು ಹಣಕ್ಕಾಗಿ. ಹಣನೇ ಎಲ್ಲಕ್ಕಿಂತ ಹೆಚ್ಚು ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಹಣ ಕೊಟ್ಟು ಕೊಂಡ್ಕೊಳಕ್ ಆಗದೆ ಇರೋ ಒಂದು ಅಮೂಲ್ಯವಾದ ವಸ್ತು ಇದೆ ಅಂತ ಗೊತ್ತಾಯ್ತು. ಅದೇ ಪ್ರೀತಿ, ಆ ಮುದ್ದಾದ ಮಕ್ಕಳ ಪ್ರೀತಿ. ಆ ಪ್ರೀತಿ ಮುಂದೆ ಈ ಮನೆ, ಆಸ್ತಿ, ಒಡವೆ, ಚಿನ್ನ ಎಲ್ಲ ಒಂದು ತುಳಕ್ಕಿಂತ ಕಡೆ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ಇದನ್ನೆಲ್ಲ ಇಟ್ಕೊಳ್ಳಿ, ತಗೊಳ್ಳಿ ತಗೊಳ್ಳಿ. ಮತ್ತಿದು ನಿಮ್ ವಜ್ರದ ಉಂಗ್ರ. ನನಗೆ ಆ ಮಕ್ಕಳು ಪ್ರೀತಿ ಅಷ್ಟೇ ಸಾಕು, ಪ್ರೀತಿ ಮಾತ್ರ ಸಾಕು. ಸಂತೋಷದ ಶುಭ ಸುದಿನ, ಈ ಸುದಿನ ನಿನ್ನ ಜನ್ಮದಿನ. ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ.
ರೀತಿ ಅಂಧಗೆ ಕಣ್ಣನು ತೆರೆಸು ಜ್ಯೋತಿ ನಿಮ್ಮಯ ಪ್ರೀತಿ ಹೂವಿನ ರೀತಿ ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ ಕಲ್ಲಿನ ಮನಸ್ಸನ್ನು ಕರಗಿಸು ಕುಲುಮೆ ಪಾಪವ ತೊಳೆವುದು ಪ್ರೀತಿಯ ಚಿಲುಮೆ ಬಾಳಿನ ಹಾಡು ದೇವರು ಇಲ್ಲದ ಗುಡಿಯೊಲು ನೋಡು ಪ್ರೀತಿಯು ಇಲ್ಲದ ಬಾಳಿನ ಹಾಡು ದೇವರು ಇಲ್ಲದ ಗುಡಿಯೊಲು ನೋಡು ನಿಮ್ಮನ್ನು ನೀಡಿತು ದೈವವು ನನಗೆ ನನ್ನಯ ಪ್ರಾಣವು ಮೀಸಲು ನಿಮಗೆ ಈ ಸುದಿನ ನಿನ್ನ ಜನ್ಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನ್ಮದಿನ ಹಳೆಯದು ಮರೆಯಲಿ ಹೊಸತಿನಲ್ಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ಜನ್ಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ಜನ್ಮದಿನ Come. Wish you happy birthday. I am Puppy's father. Oh, hello. Have a cigarette. Thank you. Oh. Thank you. See you. Bye. ನಮ್ ಟೈಗರ್ ಒಬ್ಬನೇ ಮಾಡಕ್ ಸಾಧ್ಯ ನಾನು ಅರೇಂಜ್ ಮಾಡ್ತೀನಿ ರೀಟಾ ಎಸ್ ಬಾಸ್ ಟೈಗರ್ನ ಕರಿ ಅವನಿಗೊಂದು ಕೆಲಸ ಒಪ್ಪಿಸ್ಬೇಕಾಗಿದೆ ಟೈಗರ್ ಬಾಸ್ ಅವನೆಲ್ಲೋ ಬೇರೆ ಕೆಲಸ ಒಪ್ಕೊಂಡಿರೋ ಹಾಗೆ ಕಾಣುತ್ತೆ ಏನದು ನನಗ್ ಗೊತ್ತಿಲ್ಲ ಆದ್ರೆ ರಹಸ್ಯವಾಗಿ ಏನೋ ಮಾಡ್ತಾ ಇದ್ದಾನೆ ಈ ರೀತಿ ನಿಮ್ಗೂ ತಿಳಿಸ್ದೆ ಮಾಡ್ತಾ ಇರೋದು ಇದೇ ಮೊದಲಲ್ವೇ ಬಾಸ್ ಅವನೇನ್ ಮಾಡ್ತಾ ಇದ್ದಾನೆ ಅಂತ ಮೊದಲು ಪತ್ತೆ ಮಾಡು ಅವನೆಲ್ಲಿದ್ರು ಬರಕ್ ಹೇಳು ಐ ವಾಂಟ್ ಹಿಮ್ ಇಮಿಡಿಯೇಟ್ಲಿ ಓಕೆ ಬಾಸ್ ಯಾರಿರ್ಬೋದು ಯಾರ್ ನೀವು ಬನ್ನಿ ಬನ್ನಿ ಕೂತ್ಕೊಳ್ಳಿ ನಾನು ಕೂತ್ಕೊಳ್ಳೋಕೋಸ್ಕರ ಬರ್ಲಿಲ್ಲ ನನಗ್ ಬೇಕಾದವ್ರನ್ನ ನೋಡೋಕೋಸ್ಕರ ಬಂದೆ ನಿಮಗ್ ಬೇಕಾದವ್ರು ಯಾರಿದ್ದಾರೆ ನನ್ನಿಂದ ದೂರ ಮಾಡಿದ್ಯಲ್ಲ ಆ ಟೈಗರ್ ನೀನ್ ನಮ್ಮ ಮನೆಗ್ ಬಂದಾಗ್ಲೇ ನನಗೆ ಅನುಮಾನ ಬಂತು ಈಗ ಮರ್ಯಾದೆಯಾಗಿ ಅವನ್ ನನ್ನ ಜೊತೆಲಿ ಕಳಿಸ್ಕೊಡು ಅದು ಸಾಧ್ಯವಿಲ್ಲ ನನ್ ಮಕ್ಕಳಿಗೆ ಅವನ್ ಬೇಕು ಅವನ್ನ ಕಳಿಸಿ ಆ ಮಕ್ಕಳನ್ನ ಕಳ್ಕೊಳ್ಳೋಕೆ ನಾನ್ ಸಿದ್ಧಳಿಲ್ಲ ಸಿದ್ಧಳಾಗ್ಲೇಬೇಕು ನಾನವನ್ನ ಪ್ರೀತಿಸ್ತವಳು ಅವನ್ನ ನನ್ನ ಮರ್ತಿರೋದೇ ಇವಾಗ ನಿನ್ನಿಂದ ಈಗ ಅವನ್ ನನ್ನ ಜೊತೆಲಿ ಕಳಿಸ್ಕೊಡ್ಲೇಬೇಕು ಅದಾಗೋದಿಲ್ಲ ಆಗೋದಿಲ್ಲ ನನ್ ದಾರಿಗಡ್ಡ ಬಂದವ್ರನ್ನ ನಾನ್ ಸುಮ್ನೆ ಬಿಡಲ್ಲ ಅವನ್ನ ಇಲ್ಯಾಕೆ ಬಂದೆ ನೀನು ನೀನ್ ನನ್ನಿಂದ ದೂರವಾದ್ರು ನಾನ್ ನಿನ್ ಮರೆಯಲಾರೆ ನಿನ್ ಮೇಲಿನ ಪ್ರೀತಿ ನನ್ನ ಇಲ್ಲಿವರೆಗೂ ಹೇಳ್ಕೊಂಡ್ ಬಂತು ಟೈಗರ್ ಪ್ರೀತಿ ಪ್ರೇಮ ಇದರ ಅರ್ಥ ನನ್ಗೆ ಗೊತ್ತಿಲ್ಲ ಅಂತ 100 ಸಲ ಹೇಳಿಲ್ಲ ನಿನ್ಗೆ ನೀನ್ ಸುಳ್ಳು ಹೇಳ್ದೆ ನಿನಗಿಬ್ರು ಮಕ್ಕಳು ಒಬ್ಬ ಹೆಂಡತಿ ಇದ್ದಾಳೆ ಅವಳು ನನ್ನ ಹೆಂಡತಿನೂ ಅಲ್ಲ
ಮತ್ ನಿನಗೆ ಅವಳ ಬಗ್ಗೆ ಮಾತಾಡೋಕೆ ಯಾವ ಅಧಿಕಾರನೂ ಇಲ್ಲ. ಮೊದ್ಲು ಜಾಗ ಖಾಲಿ ಮಾಡು, ಖಾಲಿ ಮಾಡು. ಒಂದ್ಸಲ ಇಲ್ಲಿ ಸಾಯಿಸ್ಬಿಡ್ತಾರೆ. ನೋಡು ನೋಡಿ, ಇನ್ನೊಂದ್ಸಲ ಈ ತರ ಜನ ಬಂದ್ರೆ ಬಾಗಿಲಿಗೆ ತೆಗಿಬೇಡಿ. ಮೈ ಮೇಲೆ ಸ್ವಲ್ಪ ಎಚ್ಚರಿಕೆ ಇರ್ಲಿ. ಹಾ ಸರ್, ಇದ್ರ ಮೇಲಿರೋ ಫಿಂಗರ್ ಪ್ರಿಂಟ್ಸು ಟೈಗರ್ದೆ ಅಂತ ಕನ್ಫರ್ಮ್ ಆಗಿದೆ. ಎನಿ ಅದರ್ ರಿಪೋರ್ಟ್ಸ್? ಎಸ್ ಸರ್, ಇಲ್ಲಿದೆ. ಕಾರ್ ಆಕ್ಸಿಡೆಂಟ್ ನಲ್ಲಿ ಮಹೇಶ್ ಹತ್ ರಿಪೋರ್ಟು ಚಂದ್ರಗಿರಿ ಸ್ಟೇಷನ್ ಇಂದ ಬಂದಿದೆ. ಇವನು ಮಹೇಶ್ ತರಹನೇ ಇರೋ ದೊಡ್ಡ ಕೊಲೆಗಾರ. ಇತ್ತೀಚೆಗಾದ ದೀಪಾಂಜಲಿ ಎಸ್ಟೇಟ್ ಮಾಲೀಕನ ಕೊಲೆ ಇವನಿಂದಲೇ ಆಗಿರ್ಬೋದು ಅಂತ ನನಗೆ ಗುಮಾನಿ ಸರ್. ಐಸಿ ಇಮಿಡಿಯೇಟ್ ಆಗಿ ಒಂದು ಅರೆಸ್ಟ್ ಮಾಡಿ. ಎಸ್ ಸರ್. ಬರಬೇಕು, ದಯಮಾಡಿಸ್ಬೇಕು. ಈಗಲಾದ್ರೂ ನಮ್ ಜ್ಞಾಪಕ ಬಂತಲ್ಲ. ಯಾಕೆ ಬರಕ್ ಹೇಳಿದ್ರಿ? ಟೈಗರ್ನ ಯಾಕೆ ಕರೆಸ್ತೀವಿ? ಟು ಕಿಲ್. ಹುಲಿಗೆ ಕೊಲ್ಲೋದನ್ನ ಬಿಟ್ಟು ಇನ್ನೇನ್ ಬರುತ್ತೆ? ರೈಟಾ? ನೋ 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 ನೋ. ನಾನು ಮಕ್ಕಳನ್ನ ಕೊಲ್ಲೋದಿಲ್ಲ. ಅವ್ರೇನ್ ಪಾಪ ಮಾಡಿದ್ದಾರೆ? ಇಷ್ಟು ವರ್ಷ ನಾನು ಹೇಳ್ದವ್ರನ್ನೆಲ್ಲ ಕೊಂದೆ, ಆಗಿ ಪ್ರಶ್ನೆ ಕೇಳಲಿಲ್ಲ. ಕೇಳೋದು ನಿನ್ ಕೆಲಸ ಅಲ್ಲ ಟೈಗರ್, ಕೊಲ್ಲೋದಷ್ಟೇ ನಿನ್ ಕೆಲಸ. ಕೊಲ್ಲೋನಿಗೆ ಮಕ್ಕಳಾದ್ರೇನು ಮುದುಕರಾದ್ರೇನು. ಕಮಾನ್, 50-50. ಆಗೋದಿಲ್ಲ. ನಾನು ಮಕ್ಕಳನ್ನ ಸಾಯಿಸೋದಿಲ್ಲ. ಸಾಯಿಸೋಲ್ಲ? ಯಾಕೆ? ಓಹೋ, 50-50 ಸಾಲ್ದೇನೋ? ನಿನಗೆ ಎಷ್ಟು ಬೇಕು? 5 lakhs? 6 lakhs? ಕೊನೆಯದಾಗಿ ಹೇಳ್ತಾ ಇದ್ದೀನಿ, 10 lakhs. 10 ಲಕ್ಷ 10 ಕೋಟಿ ರೂಪಾಯಿ ಕೊಟ್ಟರು ನಾನು ಮಕ್ಕಳನ್ನ ಸಾಯಿಸೋದಿಲ್ಲ. ಇನ್ ಯಾರನ್ನೂ ಸಾಯಿಸಲ್ಲ. ಯಾಕೆ? ಹಣನೇ ನಿನ್ನ ಸರ್ವಸ್ವ. ಮನಿ ಈಸ್ ಎವ್ರಿಥಿಂಗ್. ಗೋಲ್ಡ್ ಈಸ್ ಯುವರ್ ಗಾಡ್. ಹಾಗಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ಆ ಟೈಗರ್ ಯಾವತ್ತೋ ಸತ್ವದ. ಈಗ ಹಣಕ್ಕಿಂತ ಹೆಚ್ಚಾಗಿ ಪ್ರೀತಿ ನನ್ ಸಿಕ್ಕಿದೆ. ಅದು ನಿಮ್ಗೆ ಅರ್ಥ ಆಗಲ್ಲ. ಟೈಗರ್ ಮೇಲೆ ಯಾರನ್ನು ಕೊಲ್ಲೋದಿಲ್ಲ. ಇನ್ಮೇಲೆ ಇಲ್ಲಿಗೆ ಬರೋದು ಇಲ್ಲ. ಟೈಗರ್ ಟೈಗರ್ ಟೈಗರ್, ನಮ್ಮನ್ ಬಿಟ್ಟು ಹೋಗ್ಬೇಡ. ನಾವೆಲ್ಲ ಒಟ್ಟಿಗಿದ್ರೆ ಚೆನ್ನ. ನಮ್ಮನ್ ಬಿಟ್ಟು ಹೋದ್ರೆ ನಿನಗೆ ಅಪಾಯ. ನನ್ ಜೀವಕ್ಕೆ ಏನಪ್ಪ ಆದ್ರೂ ಪರವಾಗಿಲ್ಲ ರೀಟಾ. ಆದ್ರೆ ನಾನು ಮಾತ್ರ ಕೊಲೆ ಮಾಡಿ ಮತ್ತೆ ಜೀವನ ಮಾಡೋದಿಲ್ಲ. ಕೊಂದು ತಿನ್ನೋ ಹುಲಿಗೆ ಕರುಣೆ ಬಂದ್ರೆ ಅದು ನಮ್ಗೆ ಒಳ್ಳೇದಲ್ಲ. ಹುಲಿನ ಹೊರಗೋಗಕ್ ಬಿಟ್ರೆ ನಮಗೆ ಅಪಾಯ. ಯೋ, ನನ್ನ ಕೆಳಗ್ ಬೇಡ. ನನ್ನ ಮತ್ತೆ ಕೊಲ್ಲೋ ಹಾಗೆ ಮಾಡಬೇಡ. ಟೈಗರ್, ರೈಟಾ, ಇನ್ನಿವನ್ನ ಬಿಡಬಾರ್ದು. ಇವನ್ನ ಬಿಟ್ರೆ ನಾವೆಲ್ಲ ಸಿಕ್ಕಾಕೋತೀವಿ. ಹುಲಿನ ಜೀವಂತವಾಗಿ ಹಿಡಿಬೇಕು. ಆ ರಾಜಂಗೆ 3 ಜನ ಗಂಡ್ಮಕ್ಳು. ಅದ್ರಲ್ಲಿ ಬೇಗ ರೆಡಿ ಆಗಿ ಬನ್ನಿ. ಎಲ್ಲಿಗೆ ಪಾಪ? ಒಂದು ಮಹತ್ವವಾದ ಜಾಗ. ಯಾವ ಜಾಗ ಪಾಪ? ನೀವಿಷ್ಟು ದಿನ ಊಟ ತಿಂಡಿಲ್ಲ ಯಾವಾಗ ಹಂಬಲ್ಸಿದ್ರು ಆ ಜಾಗಕ್ಕೆ. ಅಂದ್ರೆ ಪಾಪ ನೋಡೋ ಪ್ರಶ್ನೆಗೆ ಬೇಡ, ಬೇಗ ರೆಡಿ ಆಗು. ಬಾನಿ ಕಮಾನ್. ನೀನೇನ್ ಮಾಡ್ತಾ ಇದೀಯಾ? ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ? ನಾನು ಆ ಮಕ್ಳಿಗೆ ನಿಜ ಹೇಳಲೇಬೇಕು. ಆಗ್ಲೇ ನನಗೂ ನಿಶ್ಚಿಂತೆ, ಅವ್ರಿಗೂ ನಿಶ್ಚಿಂತೆ. ನಾನು ಮತ್ತೆ ಈ ಮನೆಗೆ ಬರ್ತೀನೋ ಇಲ್ವೋ ಗೊತ್ತಿಲ್ಲ. ಮತ್ತೆ ಆ ಮುದ್ದಾದ ಮಕ್ಕಳನ್ನ ನೋಡ್ತೀನೋ ಇಲ್ವೋ ಗೊತ್ತಿಲ್ಲ. ನೀನ್ ಅವ್ರನ್ನಲ್ಲಿ ಕರ್ಕೊಂಡು ಹೋಗ್ಕೊಡು. ನೀವು ನನ್ನ ತಳಿಲಾರೆ. ನಾನು ಆ ಮಕ್ಕಳಿಗೆ ಮೋಸ ಮಾಡಕ್ಕಾಗಲ್ಲ, ಅವ್ರಿಗೆ ಸುಳ್ಳು ಹೇಳಕ್ಕಾಗಲ್ಲ. ನೀವಿಬ್ರು ಹೋಗ್ಬಿಡಿ. ನಿಲ್ಲಿ.
ಪಪ್ಪ ಜೊತೆ ಆ ಸಲ ಹೋಗ್ದಿದ್ದಕ್ಕೆ ನಾವು ಅವ್ರನ್ನ ಕಳ್ಕೊಂಡಿದ್ದು. ಅಮರ್, ಅನಿ, ನನ್ ಮಾತ್ ಕೇಳಿ. ಹೋಗಿ ಹೋಗ್ತೀವಿ. ಬಾ ಪಾಪ. ಕಮಾನ್. ಅಮರ್, ಅನಿ. ಪಾಪ, ಇಲ್ಲೇನಿದೆ? ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ಪಾಪ, ಯಾರಿಗೆ ಕೈ ಮುಗಿತಾ ಇದ್ದೆ? ನಿಮ್ಮಂಥ ಮುದ್ದು ಮಕ್ಕಳನ್ನ ಪಡೆದು ಆ ಪುಣ್ಯವಂತನಿಗೆ. ಏನ್ ಹೇಳ್ತಿದ್ದಿ ಪಾಪ? ಚಿನ್ನ, ರಾಜ, ನಾನು ನಿಮ್ ಪಪ್ಪ ಅಲ್ಲ. ಅದು ನಿಮ್ ಪಪ್ಪ ನಿಮ್ಮನ್ನು ನೋಡ್ಲ, ಆದ್ರೂ ಅಲ್ಲಿದ್ದಾರೆ. ಅದು ನಿಮ್ ಪಪ್ಪ ಮಮ್ಮಿ ಹನಿಮೂನಿಂದ ವಾಪಸ್ ಬರ್ತಿರುವಾಗ ಅವ್ರ ಕಾರಿಗೆ ಆಕ್ಸಿಡೆಂಟ್ ಆಯ್ತು. ನಿಮ್ ಪಪ್ಪ ಆ ಸ್ಥಳದಲ್ಲೇ ಸತ್ತು. ಮಮ್ಮಿ ಒಬ್ಳೇ ಊರಿಗೆ ವಾಪಸ್ ಬಂದು ಪಪ್ಪನ್ ಕಾಣದೆ ಹಂಬಲಿಸಿದ್ದು ನಿಮ್ ಸಮಾಧಾನಕ್ಕಾಗಿ ನಿಮ್ ಪಪ್ಪನ ಹಾಗೆ ಕಾಣ್ತಿರೋ ನನ್ನನ್ನ ನಿಮ್ ಮಮ್ಮಿ ಮನೆಗೆ ಕರ್ಕೊಂಡ್ಬಂದ್ಲು. ನಿಮ್ ಪಪ್ಪ ತುಂಬಾ ಒಳ್ಳೆಯವನು, ಮಹಾನ್ ವ್ಯಕ್ತಿ, ಕರುಣಾಲು. ನಾನು ಕ್ರೂರಿ, ನಾನೊಬ್ಬ ಕೊಲೆಗಾರ, ತುಂಬಾ ಕೆಟ್ಟವನು. ನಿಮ್ ಪಪ್ಪ ಮಾನವನಾದ್ರೆ ನಾನೊಬ್ಬ ತಾನವ. ನೀವಿಬ್ರು ಮುಕ್ತ ಮಕ್ಕಳು, ಮುಗ್ಧ ಮಕ್ಕಳು. ಮೃಗವನ್ನ ಮನುಷ್ಯರಾಗಿ ಮಾಡಿದ್ರಿ, ಈ ಪಾಪಿನ ಪಪ್ಪ ಅಂತ ಕರೆದ್ರಿ. ನೀನೇ ನಮ್ಮ ಪಪ್ಪ. ಈ ಪಪ್ಪ ನಮ್ಮನ್ನ ಬಿಟ್ಟೋಗಿಲ್ಲ, ನಿನ್ನಲ್ಲೇ ಇದ್ದಾರೆ. ಹೌದು ಪಪ್ಪ, ಅವತ್ತು ನಮ್ಮನ್ನ ಪ್ರೀತಿಯಿಂದ ತಪ್ಕೊಂಡಿಲ್ಲ, ಅವತ್ತೇ ಆ ಪಪ್ಪ ನಿನ್ನಲ್ಲಿ ಬಂದ್ಬಿಟ್ರು. ಹೌದು ಪಪ್ಪ, ಈಗ ಹೇಳು, ನೀನೇ ನಮ್ಮ ಪಪ್ಪ. ಹೇಳು ಪಪ್ಪ, ಹೂವನ್ನು. ಪಪ್ಪ, ಪಪ್ಪ, ದೂರ ಆದ್ರೂ ಮತ್ತೆ ಅಗಲಿಗೆ ಹುಡ್ಕೊಂಡ್ ಬಂದ್ರಿ. ನನ್ನಿಂದ ನಿಮ್ಗೇನ್ ಪ್ರಯೋಜನನೂ ಇಲ್ಲ. ಆ ಟೈಗರ್ ಸತ್ತೋದ ಅಂತ ಅವತ್ತೇ ಹೇಳಿಲ್ಲ? ಆ ಟೈಗರ್ ಸತ್ತೋದ, ಈಗ ಮಹೇಶನಾಗ ಹುಟ್ಟದ. ಬಹಳ ಬುದ್ಧಿವಂತ ಕಣ ನೀನು. ಈ ಮಕ್ಕಳಿಗೆ ತಂದೆಯಾಗಿ ಇವರ ಆಸ್ತಿನ ಲಭ್ಯಾಸೋ ತಂತ್ರ ಹೂಡಿದೀಯಾ? ನೀನ್ ಆಸ್ತಿ ಬೆಂಕಿಯಾಗ ತೊಳಗಳಿಂದ ನಾನು ಇಲ್ಲಿಂದ ಹೋಗೋಕ್ ಬಂದಿಲ್ವೋ, ಈ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ ಬಂದಿದ್ದೀನಿ. ನಿನಗೆ ಹಣ ಬೇಕಾಗಿಲ್ಲ, ನನಗೆ ಬೇಕು ರಾನ್ಸಮ್. ಇಂಪಾಸಿಬಲ್. ನಾನ್ ಬದುಕಿರೋ ತನಕ ನೀನು ಮಕ್ಕಳಿಗೆ ಮುಟ್ಲಾರೆ. ಏನಂದೆ?
ಓಡೋದಕ್ಕೆ ಪ್ರಯತ್ನ ಪಟ್ರೆ ಸುಟ್ಬಿಡ್ತೀನಿ. ಕಮಾನ್ ಮೂವ್ ಮೂವ್. Hands up. Hands up. ಮೈ ಗಾಡ್. ಏಯ್ ಎಲ್ಲೋಗ್ತಿದೀಯ? ನಡಿ. ಈಗ ನಾನು ನಿಶ್ಚಿಂತೆ. ಇಷ್ಟು ದಿನ ಬೇರೆಯವ್ರ ಪ್ರಾಣ ತೆಗೆದು ಬದುಕ್ತಾ ಇದ್ದೆ. ಆದ್ರೆ ಇವತ್ತು ಬೇರೆಯವ್ರಿಗೋಸ್ಕರ ನನ್ನ ಪ್ರಾಣ ಕೊಡೋದ್ರಲ್ಲಿ ಎಷ್ಟು ಆನಂದ ಇದೆ ಅಂತ ಗೊತ್ತಾಯ್ತು. ಅನ್ನಿ ಅಮರ್ ಅಮರ್, ಕೆಲವೇ ದಿನ ಆದ್ರೂ ನಿಮ್ಮಿಬ್ಬರ ಪ್ರೀತಿ ಅಪ್ಪ ಆಗಿದ್ನಲ್ಲ, ಆ ಸವಿ ನೆನಪೇ ನನ್ಗೆ ಸಾಕು. ಆ ಸವಿ ನೆನಪೇ ನನ್ಗೆ ಸಾಕು.